ಲಿಂಗಾಯತ ಮತ್ತು ವೀರಶೈವ ಧರ್ಮದ ಬಗ್ಗೆ ಬಹಳಷ್ಟು ತಿಕ್ಕಾಟ ನಡೀತಾ ಇದೆ. ಲಿಂಗಾಯತ ಮತ್ತು ವೀರಶೈವ ಎರಡು ಒಂದೇ ಅಂತ ನೀವು ಪ್ರತ್ಯೇಕ ಅಂದ್ರೆ ಪ್ರತ್ಯೇಕವಾಗಿರ್ರಿ. ಅಲ್ಲ, ಈ ಹೋರಾಟದಿಂದ ಸಮಾಜದ ಮೇಲೆ ಆಗೋ ಪರಿಣಾಮ ಏನು ಅಂತೀರಿ? ಲಿಂಗಾಯತರು ಹಿಂಗೆ ಬಡವರಾಗಿ ಉಳಿಲಿ, ಭಿಕ್ಷುಕರಾಗಿರ್ಲಿ. ಅಲ್ಲ, ಈ ಧರ್ಮ ತಿಕ್ಕಾಟ ಹೆಂಗ್ ಶುರುವಾತ ಅಂತ? ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜಗಲಿಯಲ್ಲಿ ಇರ್ತಕ್ಕಂಥ ದೇವರುಗಳನ್ನು ತಗೊಂಡು ಹೊಳೆಯಲ್ಲೂ ಹಳ್ಳಕ್ಕೆ ಹಾಕಿ. ಬಸವಣ್ಣನವರ ವಚನಗಳೇ ಧರ್ಮ ಗ್ರಂಥವಾದರೆ ವೀರಶೈವರಿಗೆ ಬಸವಣ್ಣವ್ರ ನಂತರ ಯಡಿಯೂರು ಸಿದ್ದಲಿಂಗೇಶ್ವರ ನಂತರ ಅವ್ರಿಗಿಂತ ದೊಡ್ಡ ಬಸವೇಶ್ವರ ಯಾರು ಹುಟ್ಟಿಲ್ಲ. ಸಿಖ್ರಿಗೆ ಒಂದು ಧರ್ಮ ಅಂತ ಬಂದ್ರು, ಜೈನರಿಗೆ ಜೈನ ಧರ್ಮ ಅಂತ ಬಂದ್ರು. ಅದೇ ರೀತಿ ಒಂದು ಅಸ್ಮಿತೆಗೋಸ್ಕರ ನಾವು ಮಾನ್ಯತೆಯನ್ನು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಪ್ರತಿಯೊಬ್ಬ ಸ್ವಾಮಿಗಳು ಒಬ್ಬೊಬ್ರು ಲೀಡರ್ ಆಗಿದ್ದಾರೆ, ಪ್ರತಿಯೊಬ್ಬ ಲೀಡರ್ಗಳು ಒಬ್ಬೊಬ್ರು ಸ್ವಾಮಿಗಳಾಗಿದ್ದಾರೆ. ಈಗ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಗಳಲ್ಲಿರುವಂತಹ ಅಡೆತಡೆಗಳೇನು, ತೊಡಕೇನು? ಧರ್ಮದ ಕಾಲಂ ಇಟ್ಟಿರೋದೇ ಅವರವರಲ್ಲಿ ಜಗಳ ಆಗ್ಲಿ. ಅದು ಸರ್, ಆರ್ಥಿಕತೆಯೇ ಮೂಲ ಆಧಾರವಾಗಿರುವಾಗ ಜೀವನ ನಡೆಸುವಾಗ ಈ ಮತ್ತೆ ಜಾತಿ ಪ್ರಶ್ನೆ ನಿಜಕ್ಕೂ ಬೇಕಾ ಸರ್? ಕುರುಬ ರಾಜಕಾರಣಿ ಬೇರೆ ಯಾರು ಕುರುಬರು ಬರಬಾರ್ದು, ನಾನೇ ಏಕಮೇವ ಚಕ್ರವರ್ತಿ ಆಗಿರ್ಬೇಕು ಅಂತ ಸಮೀಕ್ಷೆಯಲ್ಲಿರುವಂತಹ ಈ 60 ಪ್ರಶ್ನೆಗಳು ಸರಿ ಇಲ್ಲ ಅಂತ. ಅದರ ರಾಜದುರ್ಗದ ರಹಸ್ಯನೇ. ಎಲ್ರು ಒಂದೇ ಅಂತ ಹೇಳುವಾಗ ಈ ಗದ್ಲ ಹುದ್ಲ ಎದಕ್ ಬೇಕು? ಬಾಗಿದ ತಲೆ ಮುಗಿದ ಕೈ. ಯಾಕೆ ಸರ್, ಯಾಕೆ ಹಂಗಿದೆ ಅನ್ಸುತ್ತೆ? ಅಲ್ಲಿ ಬಡತನವನ್ನ ಹಂಚುವ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸಾಮಾನ್ಯರು ಶ್ರೀಮಂತರಾದ್ರೆ ರಾಜಕಾರಣಿಗಳಿಗೆ ಹೆಂಗ್ ಪ್ರಾಬ್ಲಮ್ ಆಗುತ್ತೆ? ಸಂಬಂಧಿಕರು ಇಲ್ಲ ಅಂದ್ರೆ ಯಾರಾದ್ರೂ ಕೀಪು ಅವ್ರ ಮುಂದೆ ಬರ್ಬೇಕು ಅಂತ ಇಷ್ಟಪಡ್ತಾರೆ. ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರುವಂತಹ ಆರೋಪಗಳ ಪ್ರಕರಣ ಕೂಡ ಸಾಮಾನ್ಯವಾಗಿದೆ ಅಂತ ಅನ್ಸುತ್ತೆ. ಇಂದಿರಾ ಗಾಂಧಿ ಅವರು ಹೋಗಿದ್ರು ಬೆಲ್ಚಿ ಅಂತ ಬಿಹಾರಕ್ಕೆ, ಅದೇ ಪ್ರಕರಣ ಇನ್ನೂ ಫೈನಲ್ ಆಗಿಲ್ಲ. ಹಾಗಾದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಎಲ್ಲ ಸುಳ್ಳು ಅಂತೀರ? ನಿಮ್ಮ ಪಾರ್ಟಿಯವರು ಅತ್ಯಾಚಾರ ಮಾಡಿದ್ರು ಡಿಪೆಂಡ್ ಮಾಡ್ತಾರೆ ಅಂತ ಪರಿಸ್ಥಿತಿ. ರಾಜಕಾರಣಿಗಳಿಗೆ ಹೆಂಗ್ ಪ್ರಾಬ್ಲಮ್ ಆಗುತ್ತೆ? ಯಾರು ಬಸವಣ್ಣನ ಸಮಾನತೆಯ ತತ್ವವನ್ನ, ಸ್ವಾತಂತ್ರ್ಯದ ತತ್ವವನ್ನ, ಜಾತಿ ರಹಿತ ಸಮಾಜದ ವರ್ಗ ತತ್ವವನ್ನ ಒಪ್ಪಿಕೊಂಡು ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅವರಿಗೆ ಈ ಶಿಕ್ಷೆ. A criminal must fear the khaki, but a good citizen must respect it. ಅಪರಾಧಿ ಖಾಕಿಗೆ ಹೆದರಲೇಬೇಕು, ಆದ್ರೆ ಒಳ್ಳೆ ನಾಗರಿಕ ಆ ಖಾಕಿಯನ್ನ ಗೌರವಿಸಬೇಕು ಅನ್ನೋದು ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀಯುತ ಶಂಕರ್ ಮಹಾದೇವ್ ಬಿದ್ರಿ ಅವರ ಮಾತು. ವೆಲ್ಕಮ್ ಟು ಚಿಂತನ ಪ್ರಭಾ. ನಾನು ನಿಮ್ಮ ರಾಘವ ಸೂರ್ಯ. ಲೆಟ್ಸ್ ವೆಲ್ಕಮ್ ಶ್ರೀಯುತ ಶಂಕರ್ ಮಹಾದೇವ್ ಬಿದ್ರಿ. ಸರ್ ನಮಸ್ಕಾರ. ಹೇಗಿದ್ರಿ ಸರ್? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ರಿ. ಸೊ ಯಂಗ್ ಅಂಡ್ ಎನರ್ಜೆಟಿಕ್, 71 years ಯಂಗ್ ಬಾಯ್. ಏನ್ ಸರ್, ಹೆಂಗೆ ಈ ಚೆನ್ನಾಗಿದ್ದೀನಿ ಅಂತ ಉತ್ಸಾಹದಿಂದ ಹೇಳ್ತಿರಲ್ಲ, ಇದು ಒಂದು ಸೀಕ್ರೆಟ್ ಹೇಳ್ತಾ ನಾವು ಶುರು ಮಾಡ್ಬೋದಾ? ಇಲ್ಲ, ನಂದೇನು ಸೀಕ್ರೆಟ್ ಇಲ್ಲ. ನಾನು ಒಂದು ಆರ್ಥೋಡಾಕ್ಸ್ ಮೆಂಟನಿಂದ ಬಂದಿರ್ತಕ್ಕಂಥವನು. ನಾನು 9ನೇ ವರ್ಷದಿಂದ ನನಗೆ ತಿಳುವಳಿಕೆ ಬಂದಾಗಿನಿಂದ ನಾನು ದೇವರಲ್ಲಿ ಅಗಾಧವಾದಂಥ ನಂಬಿಕೆ ಇಟ್ಕೊಂಡವನು. ಮತ್ತು ಯಾವಾಗಲೂ ನಾನು ಮುಂಜಾನೆ ಲಿಂಗ ಪೂಜೆ ಮಾಡ್ಕೊಂಡು ಹೋದರೆ ನನಗೆ ಮುಂದಿನ 24 ತಾಸು ಯಾವ ಶಕ್ತಿನೂ ಏನೂ ಮಾಡೋಕ್ಕಾಗಲ್ಲ ಅಂತಕ್ಕಂಥ ದೃಢವಾದ ನಂಬಿಕೆಯನ್ನು ಹೊಂದ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅವ್ರು ದೇವರಲ್ಲಿ ನಂಬತಕ್ಕಂಥದ್ದು, ಯಾವ ದೇವರಲ್ಲಿ ನಂಬಬೇಕು ಅಂತಕ್ಕಂಥದ್ದು ಆಯಾ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತ್ಯೇಕವಾಗಿ ಬಿಟ್ಟಿರ್ತಕ್ಕಂಥ ವಿಷಯ. ಅದನ್ನು ನಾವು ಬೇರೆಯವ್ರ ಮೇಲೆ ಇಂಪೋಸ್ ಮಾಡೋಕ್ಕಾಗಲ್ಲ. ವೈಯಕ್ತಿಕವಾಗಿ ನನಗೆ ದೇವರಲ್ಲಿ ಅಪಾರವಾದಂಥ ನಂಬಿಕೆ ಇದೆ. ದೈವ ಮತ್ತು ನಾನು ಇಲ್ಲಿ ತನಕ ಏನೇ ಮಾಡಿದ್ರು ಸಹಿತ ಅದು ಪರಮಾತ್ಮನ ಕೃಪೆ, ದೇವರ ಕೃಪೆ. ನನ್ನ ಪ್ರಯತ್ನ, ನನ್ನ ಒಂದು ತ್ಯಾಗ, ಪರಿಶ್ರಮ ಏನಿದೆ ಅದು ಎರಡನೇದು ಅಂತ ನನ್ನ ಖಂಡಿತವಾದಂಥ ದೃಢವಾದಂಥ ಭಾವನೆ. ಲಿಂಗ ಪೂಜೆ ಅಂತ ಹೇಳಿದ್ರಿ. ಈಗ ಲಿಂಗ ಪೂಜೆಯ ಜೊತೆಗೆ ಲಿಂಗಾಯತ ಮತ್ತು ವೀರಶೈವ ಧರ್ಮದ ಬಗ್ಗೆ ಬಹಳಷ್ಟು ತಿಕ್ಕಾಟ ನಡೀತಾ ಇದೆ. ನೀವು ಹೇಳ್ತೀರಿ ಈ ಮುಂಚೆ ಲಿಂಗಾಯತ ಮತ್ತು ವೀರಶೈವ ಎರಡು ಒಂದೇ ಅಂತೀರಿ. ನೋಡಿ, ಶತಮಾನಗಳಿಂದ ಲಿಂಗಾಯತ ಮತ್ತು ವೀರಶೈವ ಒಂದೇ ಇದ್ದಾರೆ. ಎರಡನೇದಾಗಿ ಬಸವಣ್ಣ ನಂತರ ಯಡಿಯೂರು ಸಿದ್ದಲಿಂಗೇಶ್ವರ ನಂತರ ಯಾರಾದರೂ ಬಸವಣ್ಣಾಗಿ ಪ್ರತಿರೂಪದಲ್ಲಿ ಹುಟ್ಟಿ ಬಂದಿದ್ರೆ ಅದು ಸಿದ್ಧಗಂಗೆ ಶ್ರೀ ಶಿವಕುಮಾರ ಶಿವಗಳು ಮಾತ್ರ. ಅವರೇ ನಿರೂಪ ಕೊಟ್ಟಿದ್ದಾರೆ. ವೀರಶೈವ ಅಂದ್ರೂ ಒಂದೇ, ಲಿಂಗಾಯತ ಅಂದ್ರೂ ಒಂದೇ. ನಮಗೆ ಭೂಲೋಕದಲ್ಲಿ ಅವ್ರಿಗಿಂತ ದೊಡ್ಡ ಪ್ರಮಾಣ ಯಾರಿಂದನೂ ಬೇಕಾಗಿಲ್ಲ. ಅವ್ರದೇ, ಅವ್ರ ಹೇಳಿಕೆನೇ ನಮಗೆ ಅಂತಿಮ, ಮುಗೀತು. ಇನ್ನು ಎರಡನೇದಾಗಿ ಇತ್ತೀಚೆಗೆ ನೀವು ಹೇಳ್ದಂಗೆ
ಕಿತ್ತಾಡ್ಕೊತಾ ಇದ್ದಾರೆ, ನನ್ನ ಗಮನಕ್ಕೂ ಬಂದಿದೆ. ಆದರೆ ಇವತ್ತೇನಾಗಿದೆ, ಎಲ್ಲರೂ ಪ್ರತಿಯೊಬ್ಬ ಸ್ವಾಮಿಗಳು ಒಬ್ಬೊಬ್ರು ಲೀಡರ್ ಆಗಿದ್ದಾರೆ, ಪ್ರತಿಯೊಬ್ಬ ಲೀಡರ್ಗಳು ಒಬ್ಬೊಬ್ರು ಸ್ವಾಮಿಗಳಾಗಿದ್ದಾರೆ. ಹಿಂಗಾಗಿ ಎಷ್ಟೋ ಲೀಡರ್ಗಳು ಈಗ ಅವರೇ ಈಗ ಫ್ಯಾಕ್ಟ್ರಿ ಅಂಗಡಿ ಸ್ಥಾಪನೆ ಮಾಡಿದಂಗೆ, ಸ್ಕೂಲ್ ಸ್ಥಾಪನೆ ಮಾಡಿದಂಗೆ ಮಠಗಳನ್ನು ಸಹಿತ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅವ್ರದ್ದು ಎಲ್ಲ ಮುಗಿಲಿ, ನೋಡೋಣ ಏನೇನು ಬರ್ತದಂತ. ಯಾಕಂದ್ರೆ ಅವರು ಇಲ್ಲಿ ಬೇಕಾದಷ್ಟು ದುಡ್ಡಿದೆ, ಬೇಕಾದಷ್ಟು ಅವ್ರಿಗೆ ಸಂಪನ್ಮೂಲ ಇದಾವೆ, ಬೇಕಾದಷ್ಟು ಜನರ ಒಂದು ಬ್ಯಾಕಿಂಗ್ ಇದೆ. ಅದೆಲ್ಲ ಮುಗಿಲಿ, ನೋಡೋಣ. ಹೆಂಗ್ ಸರ್ ಇಷ್ಟೊಂದು ದುಡ್ಡು ಹೆಂಗ್ ಮಠಗಳಿಗೆ ಬರುತ್ತೆ ಅಂತೀರಿ? ಮಠಗಳಿಗೆ ಅಷ್ಟೇ ಅಲ್ಲ, ಮಠಗಳ ಹಿಂದೆ ಬಾಳ ಮಂದಿ ಇರ್ತಾರೆ, ಭಕ್ತರು ಇರ್ತಾರೆ, ಮುಂದೆ ಹಿಂದೆ ಬೇರೆ ಯಾರು ಇರ್ತಾರೆ. ಎಲ್ಲಕ್ಕೂ ಅಂತಲ್ಲ, ಕೆಲವು ಮಠಗಳಿಗೆ ಇರ್ತವೆ, ಬಟ್ ಅದಕ್ಕೆ ನಾವು ಏನೂ ಮಾಡಕ್ಕಾಗಲ್ಲ. ದುರ್ದೈವದಿಂದ ಈ ಮಠಗಳನ್ನ ರಾಜಕೀಯಕ್ಕಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಒಂದು ನಾವು ಸರಿಯಾದ ಸಮಯದಲ್ಲಿ ಈ ಇದನ್ನ ಸರಿ ಮಾಡ್ಲಿಕ್ಕೆ ಪ್ರವೇಶ ಮಾಡ್ತೀವಿ. ಈಗ ನನಗೆ ರಾಜ್ಯದ ಬಹು ಕಡೆಯಿಂದ ಕಳೆದ 2-3 ದಿವಸಗಳಿಂದ ಬಹಳ ಫೋನ್ಗಳು ಬರ್ತಾ ಇದಾವೆ. ಇದು ಬಹಳ ಕೆಟ್ಟ ಮಟ್ಟಕ್ಕೆ ಹೋಗಿದೆ, ಬಹಳ ಒಂದು ಅಸಹ್ಯ ಪಡ್ತಕ್ಕಂಥ ಮಟ್ಟಕ್ಕೆ ಹೋಗಿದೆ, ನೀವು ದಯವಿಟ್ಟು ಹಸ್ತಕ್ಷೇಪ ಮಾಡ್ರಿ ಅಂತ ಮಾಡ್ರಿ, ಇವ್ರ ಸರಿ ಮಾಡ್ರಿ, ಇವ್ರನ್ನ ಶಾಂತ ಮಾಡ್ರಿ, ಇವ್ರು ಸುಮ್ಮನೆ ಇರುವಂಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಮಹಾಸಭೆಯಲ್ಲಿ ನಾನೊಬ್ಬನೇ ವೈಯಕ್ತಿಕ ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಮಹಾಸಭೆಯ ರಾಷ್ಟ್ರೀಯ ಘಟಕದ ಪದಾಧಿಕಾರಿಗಳ ಜೊತೆ ವಿಚಾರ ಮಾಡಿ ಏನಾದರೂ ಒಂದು ತೀರ್ಮಾನ ಸೂಕ್ತ ಟೈಮ್ದಲ್ಲಿ ಮಾಡ್ತೀವಿ. ಅಲ್ಲಿ ತನಕ ನಾವು ಯಾಕಂದ್ರೆ ನಾವು ಅಸಹಾಯಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರುವಾಗ ಇನ್ನು ಯಾವಾಗ ಸರ್ ಸೂಕ್ತ ಸಮಯ? ಪ್ರತಿಯೊಬ್ಬರಿಗೂ ಅವ್ರವ್ರದೇ ಧರ್ಮವನ್ನ ಅನುಸರಿಸ್ತಕ್ಕಂಥ ಸಂಪೂರ್ಣ ಅಧಿಕಾರ ಇದೆ. ನೀವು ಪ್ರತ್ಯೇಕ ಅಂದ್ರೆ ಪ್ರತ್ಯೇಕವಾಗಿರ್ರಿ. ನಿಮಗೆ ಮನೆಯಲ್ಲಿ ನಿಮ್ಮಲ್ಲಿ ಜಗಲಿ ಇರಬಾರ್ದು, ನಿಮ್ಮಲ್ಲಿ ಮೂರ್ತಿ ಪೂಜೆ ಮಾಡಬಾರ್ದು, ನಿಮ್ಮ ಮನೆಯಲ್ಲಿ ಯಾರು ಕುಂಕುಮ ಹಚ್ಕೋಬಾರ್ದು, ನಿಮ್ಮ ಮನೆಯಲ್ಲಿ ಯಾರು ಗುಡಿ ಗುಂಡಾರ್ಗಳಿಗೆ ಹೋಗಿ ಸ್ಥಾವರಲಿಂಗಗಳಿಗೆ ಪೂಜೆ ಮಾಡಬಾರ್ದು, ನಿಮ್ಮ ಮನೆಯಲ್ಲಿ ಯಾರು ಗಣಪತಿ ಉತ್ಸವ ಮತ್ತು ಗಣಪತಿ ಪೂಜೆ ಅಥವಾ ಈ ದಸರಾ ಯುಗಾದಿ ಮಾಡಬಾರ್ದು ಅಂದ್ರೆ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ಬರೋ ಸ್ವಾಮಿಗಳಿಗೆ ನೀವು ಪಾದ ಪೂಜೆ ಮಾಡಬಾರ್ದು. ನಿಮ್ಮ ಮನೆ ಇಲ್ಲಿ ಬರೆದು ನಿಮಗೆ ಯಾರದೇ ಸ್ವಾಮಿಗಳಿಗೆ ನೀವು ಕಾಲು ಬಿದ್ದು ನಮಸ್ಕಾರ ಮಾಡಬಾರ್ದು. ತಲೆ ಬಾಗಿ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಬಹಳ ಸಂತೋಷ, ಅವ್ರು ಅದನ್ನು ಫಾಲೋ ಮಾಡಲಿ. ನಮಗದು ಇಷ್ಟ ಆದರೆ, ನಮಗದು ಲೈಕ್ ಆದರೆ ನಾವು ಫಾಲೋ ಮಾಡ್ತೀವಿ. ಬೇರೆಯವ್ರಿಗೆ ಅದು ಇಷ್ಟ ಆದರೆ, ಬೇರೆಯವ್ರಿಗೆ ಅವರು ಸರಿ ಅನಿಸಿದ್ರೆ ಅವ್ರು ಫಾಲೋ ಮಾಡಲಿ. ಇದರಲ್ಲಿ ಒತ್ತಾಯದ ಪ್ರಶ್ನೆ ಏನಿದೆ, ನಿಮಗೆ ಯಾರೂ ಬೇಡದಿಲ್ಲ. ನಿಮ್ಮ ಮನೆಯಲ್ಲಿ ಜಗಲಿ ಇಡಬೇಡಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜಗಲಿಯಲ್ಲಿ ಇರ್ತಕ್ಕಂಥ ದೇವರುಗಳನ್ನು ತಗೊಂಡು ಹೊಳೆಯಲ್ಲೂ ಹಳ್ಳಕ್ಕೆ ಹಾಕಿ. ನಿಮ್ಮ ಮನೆಯಲ್ಲಿ ಯಾರು ಕುಂಕುಮ ಹಚ್ಕೋಬೇಡಿ. ನೀವ್ಯಾರು ಶ್ರೀಶೈಲಕ್ಕೋ ಪರಡಿ ವೈದ್ಯನಾಥಕ್ಕೋ ಕೂಡಲ ಸಂಗಮಕ್ಕೋ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಡಿ. ನೀವ್ಯಾರು ನಡ್ಕೊಂಡು ಶ್ರೀಶೈಲಕ್ಕೆ ಹೋಗ್ಬೇಡಿ. ನೀವು ಮಲ್ಲಿಕಾರ್ಜುನ ಸ್ವಾಮಿದು ಬ್ರಹ್ಮರಾಮ ದೇವಿದು ಆಶೀರ್ವಾದ ತಗೋಬೇಡಿ. ನಿಮ್ಮ ಮನೆಗೆ ಬರ್ತಕ್ಕಂಥ ಯಾವ ಸ್ವಾಮಿಗಳದು ಪಾದ ಪೂಜೆ ಮಾಡಕ್ ಹೋಗ್ಬೇಡಿ. ಯಾವ ಸ್ವಾಮಿಗಳಿಗೂ ನೀವು ಕಾಲು ಬಿದ್ದು ನಮಸ್ಕಾರ ಮಾಡಬೇಡ್ರಿ. ತಿಳ್ತಾ ನೀವು ಎಲ್ಲರಿಗೂ ತಲೆ ಬಾಗಿದ ತಲೆ ಮುಗಿದ ಕೈ ಶರಣು ಶರಣಾರ್ಥಿ ಅನ್ನಿ, ನಮ್ದೇನೂ ಅಭ್ಯಂತರ ಇಲ್ಲ. ಆದರೆ ಬೇರೆಯವ್ರನ್ನ ನಮ್ಮನ್ನ ನಾವೇನು ನಮ್ಮ ಧರ್ಮ ಅಂತ ನಂಬಿದೀವಿ, ನಮ್ಮ ತಾಯಿ ತಂದೆಗಳು ನಮ್ಗೇನು ಕಲಿಸಿದ್ದಾರೆ ಆ ಧರ್ಮವನ್ನ ಅನುಸರಿಸಲಿಕ್ಕೆ ಬಿಡ್ರಿ. ನಮಗೆ ನಮ್ಮ ಬಗ್ಗೆ ನಿಮ್ಮ ಧರ್ಮ ನೀವು ಹೇಳ್ಕೊಡ್ರಿ. ಆದರೆ ಬೇರೆ ಧರ್ಮದವ್ರಿಗೆ, ವೀರಶೈವರಿಗೆ, ಬ್ರಾಹ್ಮಣರಿಗೆ, ಸನಾತನ ಧರ್ಮದವ್ರಿಗೆ ಟೀಕೆ ಟಿಪ್ಪಣಿ ಮಾಡೋದು, ಮೂದಲಿಸುವುದು, ಹೀಯಾಳಿಸುವುದು, ಅವಮಾನ ಮಾಡೋದು ಮಾಡಬೇಡಿ ಅಂತಕ್ಕಂಥದ್ದೇ ನಮ್ಮ ಪ್ರಾರ್ಥನೆ ಅಷ್ಟೇ. ಈಗ ಹೆಂಗೆ ಸರ್, ಈಗ ನೀವು ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ, ಹೌದು, ಅಲ್ಲಿ ಯಾವ ರೀತಿ ಕಾರ್ಯವೈಖರಿಗಳು ನಮ್ಮಲ್ಲಿ ನೋಡಿ, ನಮ್ಮ ಸ್ಟ್ಯಾಂಡ್ ಅಚ್ಚಲ ಇದೆ. ಏನು ವೀರಶೈವ ಮತ್ತು ಲಿಂಗಾಯತ ಎಲ್ಲ ಒಂದೇ ಅಂತ. ನಮಗೆ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳ ನಿರೂಪ ಏನಿದೆ ಅದೇ ಅಂತಿಮ. ಅದಕ್ಕಿಂತ ಬಸವಣ್ಣವ್ರ ನಂತರ, ಯಡಿಯೂರು ಸಿದ್ದಲಿಂಗೇಶ್ವರ ನಂತರ ಅವ್ರಿಗಿಂತ ದೊಡ್ಡ ಬಸವೇಶ್ವರ ಯಾರೂ ಹುಟ್ಟಿಲ್ಲ. ಅವರು 1930ರಿಂದ 2018ರವರೆಗೆ 88 ವರ್ಷಗಳ ಕಾಲ ಏನು ಬಸವಣ್ಣ ಉಪದೇಶ ಮಾಡಿದ್ದು ಅದನ್ನು 100ಕ್ಕೆ 100 ಅನುಸರಿಸಿ ತೋರಿಸಿದ್ದಾರೆ. ನೀವು ನಿಜವಾಗಿ ನನ್ನ ವೈಯಕ್ತಿಕ ಪರ್ಸನಲ್ ಅಭಿಪ್ರಾಯದಲ್ಲಿ ಕೆಲವರು ಒಪ್ಕೋಬಹುದು, ನಾನು ಅವರನ್ನ ಬಸವಣ್ಣವರಿಗೆ ಸರಿ ಸಮಾನವಾದಂತಹ ಸ್ಥಾನದಲ್ಲಿ ಕೊಟ್ಟು ನೋಡ್ತೀನಿ. ಅಲ್ಲ, ಈ ಧರ್ಮ ತಿಕ್ಕಾಟ ಹೆಂಗ್ ಶುರುವಾತಂತ್ರಿ? ಇದು ರಾಜಕೀಯದಿಂದ ಶುರು ಆಗಿದೆ ಅಂತ ನನ್ನ ಭಾವನೆ. ರಾಜಕೀಯದಲ್ಲಿ ಇಲ್ಲದೆ ಇರುವಂತಹ ಪ್ರಾಜ್ಞರು, ತುಂಬಾ
ಓದ್ಕೊಂಡಂತವ್ರೆಲ್ಲ ಅದಕ್ಕೆ ಕೈ ಜೋಡಿಸಿದಾರಲ್ಲ ಸರ್? ಬೇರೆ ಬೇರೆ ರೀತಿಯಿಂದ ಒಳಗೆ ಬಂದಿದ್ದಾರೆ. ಹಾ. ಬಟ್ ಇದಕ್ಕೆ ಮೂಲ ಕಾರಣ ರಾಜಕೀಯ. ಅದಕ್ಕೆ ಪ್ರತ್ಯೇಕ ಸಮಿತಿ ಇದಾವೆ. ಯಾವ ಸಮಿತಿ ಇದಾವೆ? ಲಿಂಗಾಯತ ಪ್ರತ್ಯೇಕ ಧರ್ಮದ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಳಲ್ಲ, ಯಾರು ಬೇಡುತ್ತಾರ್ರಿ? ಅವ್ರು ಲಿಂಗಾಯತ ಧರ್ಮದ ಪ್ರತ್ಯೇಕ ಸಮಿತಿ ಮಾಡ್ಕೊಳ್ಳಿ, ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಪಡೀಲಿ, ದೇಶದಲ್ಲಿ ಕೇಂದ್ರ ಸರ್ಕಾರದಿಂದನೂ ಮಾನ್ಯತೆ ಪಡೀಲಿ, ಅವ್ರ ಲಿಂಗಾಯತ ಧರ್ಮದ ಒಂದು ಜನಸಂಖ್ಯೆಯಲ್ಲಿ ಹೆಡ್ಡಿಂಗ್ ಮಾಡ್ಕೊಳ್ಳಿ. ಅವ್ರ ಲಿಂಗಾಯತ ಧರ್ಮದವನ್ನ ಬರೇ ನೋಡಿ ಒಂದು ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 5 ಅಷ್ಟೇ ಅಲ್ಲ, ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಪ್ರತಿ ವರ್ಷ, ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಗಂಟೆ ಬಸವಣ್ಣನ ತತ್ವಗಳನ್ನು ಪ್ರಚಾರ ಮಾಡಲಿ. ಅದಕ್ಕಿಂತ ಸೌಭಾಗ್ಯ ಏನಿದೆ? ಅದಕ್ಕಿಂತ ಪವಿತ್ರವಾದ ಕರ್ತವ್ಯ ಏನಿದೆ? ಬಸವಣ್ಣನಿಗೆ ಮಾಡ್ಲಿ ಅವರು. ನಂದೇನು ನಾವು ಮಾಡ್ತಾ ಇದೀವಿ, ಅವರು ಈಗ ಪ್ರಚಾರ ಮಾಡಕತ್ತಾರ 2017ರಿಂದ ಕೆಲವು ಸ್ವಾಮಿಗಳು, ಕೆಲವು ಸಂಘಟನೆಯವರು. ನಾವು ಇದನ್ನ 1900 ನನಗೆ ತಿಳುವಳಿಕೆ ಬಂದಾಗಿನಿಂದ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ, ನಡ್ಕೊಂಡು ಬಂದಿದ್ದೀವಿ, ಅದನ್ನ ಅಳವಡಿಸ್ಕೊಂಡು ಬಂದಿದ್ದೀವಿ, ಅದ್ರ ಪ್ರಕಾರ ನಡ್ಕೊಂಡು ಬಂದಿದ್ದೀವಿ. ಈಗ ಅವ್ರಿಗೇನೋ ಜ್ಞಾನೋದಯ ಆಗಿದೆ, ಅವ್ರು ಮಾಡಕತ್ತಾರ, ಮಾಡ್ಲಿ, ಅದಕ್ಕೇನು ತಪ್ಪಿದೆ? ಜ್ಞಾನೋದಯ ಆಗ್ಬಾರ್ದು ಅಂತೇನಿಲ್ಲಲ್ಲ. ನಾನೇನೋ ಸುದೈವಿ ಇದ್ದೆ, ನನಗೆ 9ನೇ ವರ್ಷದಲ್ಲಿ ಜ್ಞಾನೋದಯ ಆಯ್ತು. 9ನೇ ವರ್ಷದಿಂದ ನಾನು ಮನುಷ್ಯರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ, ಪೂರ್ವ ತತ್ವ ಯಾರಿಂದಲೂ ಸಾಧ್ಯ ಇಲ್ಲ, ಮನುಷ್ಯರಿಗೆ ಸಾಧ್ಯವಾದಂತ ಮಟ್ಟಕ್ಕೆ, ಆ ಲೆವೆಲ್ಗೆ ನಾನು ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ 61ರಿಂದ. ನಮ್ಮ ಮನೆಯಲ್ಲಿ ನಾನು ಎಲ್ಲ ಜಾತಿಯವ್ರನ್ನ ಬೆಳೆಸಿದ್ದೀನಿ. ಪರಯ ಅಂದರೆ ಹರಿಜನ ದಲಿತರನ್ನು ಬೆಳೆಸಿದ್ದೀನಿ, ಮುಸಲ್ಮಾನರನ್ನು ಬೆಳೆಸಿದ್ದೀನಿ, ಬೇರೆ ಎಲ್ಲ ಜಾತಿಯವ್ರನ್ನೂ ನಾನು ಬೆಳೆಸಿದ್ದೀನಿ. ನಮ್ಮ ಜೊತೆ ಸಹಬಾಳ್ವೆ ಮಾಡಿದ್ದಾರೆ, ನಮ್ಮ ಜೊತೆ ಜೀವನ ಮಾಡಿದ್ದಾರೆ, ನಮ್ಮ ಡೈನಿಂಗ್ ಟೇಬಲ್ನಲ್ಲೇ ಊಟ ಮಾಡಿದ್ದಾರೆ. ಅವ್ರನ್ನ ಸಾಕಿದ್ದೀನಿ, ಅವ್ರನ್ನ ಬೆಳೆಸಿದ್ದೀನಿ, ಅವ್ರಿಗೆ ಜೀವನದಲ್ಲಿ ಸೆಟ್ಲ್ ಮಾಡಿದ್ದೀನಿ. ನಾವು ಬಸವಣ್ಣ ತತ್ವದಿಂದ ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ಈಗ ಅವ್ರಿಗೆ 2017ರಲ್ಲಿ ಜ್ಞಾನೋದಯ ಆಗಿದೆ. ಅವರು ಮಾಡ್ಲಿ, ಏನ್ ತಪ್ಪಿದೆ? ಸ್ವಲ್ಪ ತಡ ಆಗಿ ಜ್ಞಾನೋದಯ ಆದ್ರೆ ಏನ್ ತಪ್ಪಾಯ್ತು? ಲಿಂಗಾಯತರಿಗೆ ಬಸವಣ್ಣನವರ ವಚನಗಳೇ ಧರ್ಮ ಗ್ರಂಥವಾದ್ರೆ ವೀರಶೈವರಿಗೆ ಧರ್ಮ ಶಿಖಾಮಣಿ ನೋಡಿ ಅಂತ ಹೇಳ್ತಾರಲ್ಲ, ಏನ್ ಸರ್ ಇದು? ಸಿದ್ಧಾಂತ ಶಿಖಾಮಣಿ ಮತ್ತು ವಚನಗಳಲ್ಲಿ ಏನು ಅಂತರ ಇಲ್ಲ. ನಾವು ಮಹಾಸಭೆಯಿಂದ 5 ಕ್ಯಾರೆಕ್ಟರಿಸ್ಟಿಕ್ ನೋಡ್ತೀವಿ. ಒಂದು, ಯಾರು ಇಷ್ಟಲಿಂಗ ಪೂಜೆ ಮಾಡ್ತಾರೆ, ಯಾರು ಪಂಚಾಚಾರ, ಷಟ್ ಸ್ಥಳ, ಅಷ್ಟಾವರಣಗಳ ತತ್ವವನ್ನು ಒಪ್ತಾರೆ. ಪಂಚಾಚಾರ ಅಂದ್ರೆ ಸರ್ ಯಾವುದು? ಪಂಚಾಚಾರ ಅಂದ್ರೆ ಬಸವಣ್ಣವ್ರ ಇದರಲ್ಲಿ 3 ವಿಧ ವಿಷಯ: ಪಂಚಾಚಾರ, ಷಟ್ ಸ್ಥಳ ಮತ್ತು ಅಷ್ಟಾವರಣ ಅಂತ ಅವು. ಮತ್ತೆ 2ನೇದಾಗಿ ಸಮಾಧಿ. ಯಾರು ಸತ್ತ ಮೇಲೆ ಅವ್ರ ಭೂಮಿಯಲ್ಲಿ ಹೂಳ್ತಾರೆ, ಅವರೆಲ್ಲರೂ ಲಿಂಗಾಯತರು, ಅವರೆಲ್ಲರೂ ವೀರಶೈವರು ಅಂತ ಮಾಡಿದೀವಿ. ಈ ನಮ್ಮ ಮಹಾಸಭೆ ಹೊಸದಾಗಿಲ್ಲ, 1904ರಲ್ಲಿ ಆಗಿದೆ. ಈಗ ನಮ್ಮ ಮಹಾಸಭೆಗೆ ದಾನವೀರು ಸಿರ್ಸಂಗಿ ಲಿಂಗರಾಜರು, DC ಪೌಟೆ ಅವರು, ಅರಟಾಳ್ ರುದ್ರಗೌಡರು, ಸಿ ಬಸವನಾಳವರು, ವಾರದ ಮಲ್ಲಪ್ಪನವರು, ಶಿವಕುಮಾರ ಮಹಾಸ್ವಾಮಿಗಳು, ಶರಣಬಸಪ್ಪ ಅಪ್ಪ ಅವರು, ಹಿಂಗೆ ಪಗು ಅಡಕಟ್ಟಿಯವರು, ಇಂಥ ಮಹಾಮಹಿಮರು ಇಲ್ಲಿ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಅವರೇ ಎಲ್ಲರೂ ವೀರಶೈವ ಲಿಂಗಾಯತ ಒಂದು ಅಂತ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಅವ್ರಿಗಿಂತ ಬುದ್ಧಿವಂತರ. ಆಯ್ತು, ನಿಮ್ಗೆ ಈಗೇನೋ ಬೇರೆ ಆಗಿದೆಯಲ್ಲ, ಈಗೇನೋ ಜ್ಞಾನೋದಯ ಆಗಿದೆಯಲ್ಲ, ನಿಮ್ಗೆ ನೀವು ಬೇರೆ ಮಾಡ್ರಿ, ಯಾರು ಬೇಡ್ತಾರೆ? ನಮ್ಗೆ ಸಂಪೂರ್ಣ ಬೆಂಬಲ ಇದೆ. ನಾವು ಅವರನ್ನು ಪ್ರೀತಿ ಮಾಡ್ತೀವಿ, ಯಾಕಂದ್ರೆ ನಾವು ಬಸವಣ್ಣನ ತತ್ವದವರು, ನಮ್ಗೆ ಯಾರೂ ಬೇರೆಯವರಲ್ಲ, ಇಲ್ಲ. ಇವನಾರವ ಅಂತ ನಾವು ಯಾರಿಗೂ ಅಣ್ಣವ್ರಲ್ಲ. ಅಖಿಲ ಜಾಗತಿಕ ಲಿಂಗಾಯತ ಮಹಾಸಭಾದವರು ನಮ್ಮವರೇ, ನಮ್ಮ ಬಂಧುಗಳೇ, ನಮ್ಮ ಅಣ್ಣ ತಮ್ಮಂದಿರೇ, ನಮ್ಮಿಂದ ಗೌರವಕ್ಕೆ ಪಾತ್ರರಾದವರೇ. ಲಿಂಗಾಯತ ಮತಾಧಿಪಗಳ ಒಕ್ಕೂಟದವರು ನಮ್ಮವರೇ, ತಿಳಿತಾ? ಈಗ ಅವರಿಗೆ ಬಸವ ಜ್ಞಾನ ಬಂದಿದೆ. ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ನಲ್ಲಿ ಜ್ಞಾನ ಬರ್ತದೆ. ಈಗ ಅವ್ರಿಗೆ 2017ರಿಂದ ಬಂದಿದೆ. ಅವ್ರು ಬಸವ ತತ್ವ ಪ್ರಚಾರ ಮಾಡಲಿ, ನಾವು ಪ್ರಚಾರ ಮಾಡೋ ಪ್ರಶ್ನೆ ಬರುದಿಲ್ಲ. ಯಾಕಂದ್ರೆ ನಾವು 1961ರಿಂದ ಶಂಕರ ಬಿದ್ರಿ ಅದನ್ನ ಪ್ರಚಾರ ಅಷ್ಟೇ ಅಲ್ಲ, ಅದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವ್ರು ಪ್ರಚಾರಕ್ಕೆ ಬಂದಾರ, ಇನ್ ಮುಂದೆ ನೆಕ್ಸ್ಟ್ ಸ್ಟೇಜ್ ಅವ್ರು ಪಾಲನೆ ಮಾಡಕ್ ಶುರು ಮಾಡ್ಲಿ, ಅವಾಗಾದ್ರೂ ಆಗ್ಲಿ ಅಂತೀರಿ ನೀವು? ಹೌದಾ? ಇಲ್ಲ, ನಮ್ದೇನು ಅಭ್ಯಂತರ ಇಲ್ಲ. ನಮ್ಗ ಅವ್ರ ಬಗ್ಗೆ ಅಪಾರವಾದಂತ ಪ್ರೀತಿ ಇದೆ, ಅಪಾರವಾದಂತ ಗೌರವ ಇದೆ. ಕೆಲವು ಸಲ ಅವ್ರ ನಮ್ಮ ಮಹಾಸಭೆಗೆ ನಮಗೆ ಬೈಬಹುದು, ಆದ್ರೆ ನಾವು ಬಸವಣ್ಣವ್ರ ಭಕ್ತರು. ಬಸವಣ್ಣವ್ರು ಏನ್ ಹೇಳಿದ್ರು? ಬೈದವರನ್ನ ಬಂಧು ಎಂಬಿ. ಇವ್ರು ಯಾರು ಬೈತಾರೋ ಎಲ್ಲರೂ ನಮ್ಮ ಬಂಧುಗಳು, ಅವರೆಲ್ಲರೂ ಪೂಜ್ಯನೀಯರು, ಅವರೆಲ್ಲರೂ ವಂದನೀಯರು, ಅವರೆಲ್ಲರೂ ಗೌರವಾರ್ಹರು. ಅವ್ರಿಗೆ ನಾವು ನಮಸ್ಕಾರ ಮಾಡ್ತೀವಿ. ಬೈಲಿ, ಇನ್ನಷ್ಟು ಬೈಲಿ,
ಎಲ್ಲ ಪಾಪ ಹೋಗತ್ತೆ ಅಂತೀರಿ, ಆ? ಪಾಪ ಕರ್ಮ ಕಳಿತೈತೆ ಅಂತೀರಿ. ಹೌದು, ಅಲ್ಲ ನಾವು ಯಾಕೆ ಬೇಡ ಅನ್ಬೇಕು ಹೇಳಿ ನೋಡೋಣ. ನಮ್ಗೆ ಅವ್ರ ಬಗ್ಗೆ ಗೌರವ ಕಡಿಮೆ ಆಗಲ್ಲ. ಅವ್ರಿಗೆ ಎಷ್ಟೇ ಮೈಕ್ ಹಚ್ಕೊಂಡು 365 ದಿವಸ ನಮ್ಮನ್ನು ಬೈದ್ರು ನಮಗೆ ಬೇಜಾರಿಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮಗೆ ಬೈದ್ರು ನಮಗೆ ಚಿಂತೆ ಇಲ್ಲ. ನಾವು ಅವರನ್ನ ನಮ್ಮವರೇ ಅಂತ ತಿಳ್ಕೊತೀವಿ, ನಮ್ಮವರೇ ಅಂತ ಭಾವಿಸ್ತೀವಿ, ನಮ್ಮ ಭಾಗ ಅಂತ ತಿಳ್ಕೊಂಡು ಹೋಗ್ತೀವಿ. ಅವ್ರು ಬೇರೆ ಇರ್ತದಂದ್ರೆ ಇರಲಿ, ಅದಕ್ಕೆ ತಪ್ಪೇನಿದೆ. ಮತ್ತು ಅವ್ರು ಬಸವಣ್ಣ ಪ್ರಚಾರ ಬರೀ ಈಗ 35 ದಿವಸ ಮಾಡಿದ್ರು ಪಾಪ, 31 ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಮಾಡಿದರು. ಅವರು ಇನ್ನು ಮುಂದೆ ಅವ್ರಿಗೆ ಇನ್ನೂ ಹೆಚ್ಚಿನ ಜ್ಞಾನೋದಯ ಆಗಲಿ, ಅವ್ರು 365 ದಿವಸ ಬಸವ ತತ್ವ ಪ್ರಚಾರ ಮಾಡಲಿ. ಜನವರಿ 1ರಿಂದ ಡಿಸೆಂಬರ್ 31ರವರೆಗೂ ಮಾಡಲಿ, ಪ್ರತಿ ವರ್ಷನೂ ಮಾಡಲಿ, ಇನ್ನೂ 100 ವರ್ಷ ಮಾಡಲಿ. ಯಾಕಂದ್ರೆ ಬಸವ ತತ್ವ ಅಂದ್ರೆ ಹೆಂಗಿದೆ ಅಂದ್ರೆ ಇಡೀ ಮಾನವ ಕೋಟಿಗೆ ಸಲ್ತಕ್ಕಂಥ ತತ್ವ ಅದು. ಇದ್ರದ್ದು ಮೊನೋಪಲಿ ಯಾರಿಗೂ ಇಲ್ಲ. ಇಂಥ ಉದಾತ್ತವಾದಂಥ ಆದರ್ಶವಾದಂಥ ತತ್ವಗಳನ್ನ ಬಸವಾದಿ ಶರಣರು ನಮಗೆ ಕೊಟ್ಟರು ಸಹಿತ ಇವತ್ತು ಸಹಿತ 850 ಕೋಟಿ ಜಾಗತಿಕ ಜನಸಂಖ್ಯೆಯಲ್ಲಿ ನಮ್ಮವರು 3-4 ಕೋಟಿನೂ ಇಲ್ಲ. ಹೌದು ಸರ್. ಅದು 850 ಕೋಟಿ ಮಂದಿಗೂ ಮುಟ್ಟಬೇಕು. ಅದಕ್ಕೆ ನಾನು ಹೇಳ್ತೀನಿ ಅವ್ರಿಗೆ, ದಯವಿಟ್ಟು ನೀವು ಇದನ್ನ ಬಿಡಬೇಡಿ. ಪ್ರತಿ ದಿವಸ ಪ್ರಚಾರ ಮಾಡಿ, ಪ್ರತಿ ದಿವಸ ಅಭಿಯಾನ ಮಾಡಿ, ಹಗಲು ರಾತ್ರಿ ಮಾಡಿ. ಯಾಕೆಂದ್ರೆ ನೀವು ಎಷ್ಟು ಮಾಡಿದ್ರೂ ಕಡಿಮೆ. ಅಲ್ಲ, ಈ ಹೋರಾಟದಿಂದ ಸಮಾಜದ ಮೇಲೆ ಆಗೋ ಪರಿಣಾಮ ಏನು ಅಂತೀರಿ ಸರ್? ಸಮಾಜದ ಮೇಲೆ ಒಳ್ಳೆ ಪರಿಣಾಮ ಆಗುತ್ತೆ, ಬಸವ ತತ್ವಗಳ ಬಗ್ಗೆ ಅರಿವು ಮೂಡುತ್ತೆ, ತಿಳಿತಾ. ಮತ್ತು ಇದಕ್ಕೇನು ಒಂದು ಯಾರು ಭಕ್ತರು ಅಥವಾ ಉದ್ಯಮಿಗಳು ಅಥವಾ ರಾಜಕೀಯದವ್ರು ದುಡ್ಡು ಕೊಡ್ತಾರ, ಅವ್ರ ದುಡ್ಡು ಸದುಪಯೋಗ ಆಗುತ್ತೆ. ಐಡಿಯಾಲಜಿ ಸ್ವಲ್ಪ ಆದ್ರೂ ದುಡ್ಡು ಸದುಪಯೋಗ ಆಗ್ಬೇಕಲ್ಲ. ಹೌದೇ ಇಲ್ಲ, ಸದುಪಯೋಗ ಆಗ್ಲಿ. ಮತ್ತೆ ಇನ್ನೊಂದು ನೋಡಿ, ಬಸವ ತತ್ವ ಅಂತಕ್ಕಂಥದ್ದು ಇವತ್ತು ನಮ್ಮ ಭಾರತದ ಸಂವಿಧಾನದ ಅಡಿಪಾಯ ಇದೆ, ಯುನೈಟೆಡ್ ನೇಷನ್ ಚಾರ್ಟರ್ದ ಅಡಿಪಾಯ ಆಗಿದೆ. ಈ ವಿಷಯವನ್ನ ಮೊಟ್ಟ ಮೊದಲೇ ನಾನು ಸೆಪ್ಟೆಂಬರ್ 24, 2013ರಂದು ಸಿರಿಗೆರೆಯಲ್ಲಿ ನಡೆದಂತ ಪರಮ ಪೂಜ್ಯ ದಿವಂಗತ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪುಣ್ಯತಿಥಿಯಲ್ಲಿ ಹೇಳಿದ್ದೀನಿ. ಅದಾದ್ಮೇಲೆ ಇವ್ರಿಗೆಲ್ಲ ಎಚ್ಚರಿಕೆ ಆಗಿದೆ, ತಿಳಿತಾ. ಆಗ್ಲಿ, ನಾನು ಹೇಳ್ತಕ್ಕಂಥದ್ದು ಏನಂದ್ರೆ ಬಸವ ತತ್ವ ಪ್ರಚಾರಕ್ಕೆ ನಾವು ಸಹಿತ ಸಂಪೂರ್ಣ ಸಪೋರ್ಟ್ ಮಾಡ್ತೇವೆ ಸರ್. ಫೈನ್, ಐ ಗಾಟ್ ಇಟ್. ಈಗ ವೀರಶೈವರು ಸಿದ್ಧಾಂತ ಶಿಖಾಮಣಿಯನ್ನ ಅವರು ತಮ್ಮ ಧರ್ಮಗ್ರಂಥವನ್ನ ನೋಡ್ತಾರೆ, ಆದ್ರೆ ಅದರ ಜೊತೆಗೆ ಆಚರಣೆಗಳು ವಿಭಿನ್ನವಾಗಿದ್ದಾವೆ. ನಾವು ಹೆಂಗ್ ಒಂದೇ ಆಗ್ತೀವಿ? ನೋಡಿ, ಅವರೇ ಬೇರೆಯವರು ಶ್ರೇಷ್ಠರು ಅಂತ ತಿಳ್ಕೊತಾರೆ. ಹಾಗಾಗಿದ್ ಬೇಕಾ ನೋಡಿ. ಈಗ ಮುಸಲ್ಮಾನರಲ್ಲಿ ತಗೊಳ್ರಿ, ಶಿಯಾ ಇದೆ, ಸುನ್ನಿ ಇದೆ, ವಹಾಬಿ ಇದೆ, ಅಹ್ಮದಿಯಾ ಇದೆ, ಕೋಜಾ ಇದೆ, ಇಸ್ಮಾಯಿಲಿಸತ್ ಇದ್ದಾರೆ, ಹಿಂಗೆ 100 ಹಂಗೆ ಅವರಲ್ಲಿಯೂ ಕೆಲವು ಭೇದ ಭಾಳದ ಆಚರಣೆಯಲ್ಲಿ. ಅದೇ ರೀತಿ ಕ್ರಿಶ್ಚಿಯನ್ರಲ್ಲಿ ಸಿರಿಯನ್ ಕ್ರಿಶ್ಚಿಯನ್ ಅಂತಿದ್ದಾರೆ, ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಅಂತಿದ್ದಾರೆ, ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ ಅಂತಿದ್ದಾರೆ, ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಇದ್ದಾರೆ, ಪೆಂಟಾಕೋಸ್ಟಾ ಅಂತಿದ್ದಾರೆ. ಸೊ ಎಷ್ಟೋ ಭೇದಗಳಿದಾವೆ. ಈಗ ಬ್ರಾಹ್ಮಣರಲ್ಲಿ ತಗೊಳ್ರಿ, ದ್ವೈತ ಅಂತಿದೆ, ಅದ್ವೈತ ಅಂತಿದೆ, ವಿಶಿಷ್ಟ ಅದ್ವೈತ ಅಂತಿದೆ. ಒಂದರ ಮೂಲಭೂತ ತತ್ವಗಳು ಮತ್ತೊಂದಕ್ಕೆ ತದ್ವಿರೋಧ. ಅದ್ವೈತ ಏನ್ ಹೇಳುತ್ತೆ? ಅಹಂ ಬ್ರಹ್ಮಾಸ್ಮಿ, ಜೀವಾತ್ಮನು ನಾನೇ, ಪರಮಾತ್ಮನು ನಾನೇ. ದ್ವೈತ ಏನ್ ಹೇಳುತ್ತೆ? ಪರಮಾತ್ಮ ಬೇರೆ, ಜೀವಾತ್ಮ ಬೇರೆ. ಹೌದಾ ಇಲ್ಲ? ಆದ್ರೂ ಅವ್ರು ಒಕ್ಕಟ್ಟಾಗಿ ಸಂತೋಷದಿಂದ ಇದಾರಲ್ಲ. ಅದು ಅಲ್ದೇನೆ ಈಗ ಲಿಂಗಾಯತರಲ್ಲಿ ಬೇರೆಯವರಲ್ಲಿ ಇದ್ದಂಗ ಬ್ರಾಹ್ಮಣರಲ್ಲಿ 108 ಕನ್ಯಾಕುಬ್ಜ ಬ್ರಾಹ್ಮಣ ಅಂತಿದ್ದಾರೆ, ಮೈಥಿಲಿ ಬ್ರಾಹ್ಮಣರು ಅಂತಿದ್ದಾರೆ, ಹೊಯ್ಸಳ ಕರ್ನಾಟಕ ಅಂತಿದ್ದಾರೆ, ಶಿವಳ್ಳಿ ಬ್ರಾಹ್ಮಣರು ಅಂತಿದ್ದಾರೆ, ಹಿಂಗ ಹವ್ಯಕ ಬ್ರಾಹ್ಮಣರು ಅಂತಿದ್ದಾರೆ, ಸಾರಸ್ವತ ಗೌಡ ಸಾರಸ್ವತ ಬ್ರಾಹ್ಮಣರು ಅಂತಿದ್ದಾರೆ. ಹಿಂಗ ಬಹಳ ಮಟ್ಟ ಭೇದ ಭಾವಗಳು ಇರ್ತಾವ. ಎಲ್ಲಾ ಒಂದು ಸಮಾಜ ದೊಡ್ಡದಾದಂಗೆ ಭೇದ ಭಾವಗಳು ಹುಟ್ಟುದು, ಪ್ರಭೇದಗಳು ಬರುವುದು ಸ್ವಾಭಾವಿಕ ಪ್ರಕ್ರಿಯೆ. ಆದ್ರೆ ಮೂಲಭೂತವಾಗಿ ಏನಿದೆ? ವೀರಶೈವರು ಇಷ್ಟಲಿಂಗ ಪೂಜೆ ಮಾಡ್ತಾರೆ, ವೀರಶೈವರು ಪಂಚಾಚಾರ ಷಟ್ಸ್ಥಲ ಅಷ್ಟಾವರಣ ಒಪ್ತಾರೆ, ವೀರಶೈವರು ಸಮಾಧಿ ಮಾಡ್ತಾರೆ. ಅವ್ರದ್ದು ಸಂಸ್ಕೃತ ಇದೆ, ಇವ್ರದ್ದು ಕನ್ನಡದಾಗಿದೆ. ಎಷ್ಟು ಬಿಟ್ರೆ ಏನು ಅಂತ ವ್ಯತ್ಯಾಸ ಅದರಲ್ಲಿ ಇಲ್ಲ. ಮತ್ತೆ ಎರಡನೇದಾಗಿ ನೋಡಿ, ನಾವೇ ಬುದ್ಧಿ ಅಂತಕ್ಕಂಥದ್ದು ನಮಗ್ ಮಾತ್ರ ಬರಲಿಲ್ಲ. 1000 ವರ್ಷಗಳಿಂದ ನಾವೆಲ್ಲ ಕೂಡ ಇದ್ದೀವಿ. ಕೊಡುತುಗಳ ಸಂಬಂಧಗಳಾಗ್ತಾ ಇದಾವೆ. ಅವ್ರು ಬೇರೆ ಇಲ್ಲ, ನಾವು ಬೇರೆ ಇಲ್ಲ ಅಂತ ಬಂದಿದ್ದೀವಿ. ಎಲ್ಲರೂ ಒಕ್ಕಟ್ಟಾಗಿ ಬಂದಿದ್ದೀವಿ. ಈ ಒಕ್ಕಟ್ಟಾಗಿರೋದು ಒಡೆಯುವ ಅವಶ್ಯಕತೆ ಏನಿದೆ? ಅಲ್ಲ ಸರ್, ಈಗ ಸಿಖ್ರಿಗೆ ಒಂದು ಧರ್ಮ ಅಂತ ಬಂತು, ಜೈನರಿಗೆ ಜೈನ ಧರ್ಮ ಅಂತ ಬಂತು.
ಅದೇ ರೀತಿ ಒಂದು ಅಸ್ಮಿತೆಗೋಸ್ಕರ ನಾವು ಮಾನ್ಯತೆಯನ್ನು ಕೇಳ್ಕೊಳ್ತಾ ಇದ್ದೀವಿ ಬಿಟ್ರೆ ಆಯ್ತ್ರಿ, ಸಂತೋಷ. ಇದರಿಂದ ಬೇರೆ ಯಾವುದೇ ನೋಡಿ, ಮೀಸಲಾತಿಗೆ ಅಲ್ಲ ನಾ ಅನ್ನೋದ್ರ ಹೇಳ್ತೀನಿ ಬಗ್ಗೆ ಕೇಳಿ. ಏನಂತೀರಿ? ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಈಗಿನ ಸರ್ಕಾರದವರು ಬಿಜಾಪುರದಲ್ಲಿ ಇರ್ತಕ್ಕಂಥ ಒಂದು ಯೂನಿವರ್ಸಿಟಿಗೆ ಅಕ್ಕಮಾದೆ ಯೂನಿವರ್ಸಿಟಿ ಅಂತ ಹೌದು ಹೆಸರಿಟ್ರು. ಹೌದು ಎಲ್ಲರೂ ಮೆಚ್ಚತಕ್ಕಂಥ ವಿಚಾರ. ಹೌದು ಇನ್ನು ಎರಡನೇದಾಗಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಬಸವೇಶ್ವರ ಫೋಟೋ ಇಡಬೇಕು ಅಂತ ಮಾಡಿದ್ರು. ಹೌದು ಹೌದಾ? ಹೌದು ಅದೇ ರೀತಿ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಇದೆ. ಹೌದು ರಾಯಭಾರಿ. ಇದು ಯಾವುದರಿಂದಾದ್ರೂ ಲಿಂಗಾಯತರಿಗೆ ವೀರಶೈವರಿಗೆ ಒಂದು ಪೈಸಾ ಫೈದಾ ಆಗಿದೆಯಾ? ಏನು ಅಸ್ಮಿತೆ ಆಯ್ತು. ಒಂದ್ ಹೇಳ್ತೀನಿ ಕೇಳಿ. ಲಿಂಗಾಯತರಲ್ಲಿ ಕಾಂತರಾಜ್ ವರದಿ ಪ್ರಕಾರ, ಅವರೇ ಮಾನದಂಡಗಳ ಪ್ರಕಾರ, ಅವರೇ ಸಮೀಕ್ಷೆ ಮಾಡಿದ ಪ್ರಕಾರ ಲಿಂಗಾಯತ ಸಮಾಜದ 102 ಜಾತಿಗಳಲ್ಲಿ 52 ಜಾತಿಗಳು 1A ಅತ್ಯಂತ ಹಿಂದುಳಿದ ವರ್ಗ, 1B ಅತ್ಯಂತ ಹಿಂದುಳಿದ ವರ್ಗ, 2A ಅತಿ ಹಿಂದುಳಿದ ವರ್ಗಗಳಿಗೆ ಸೇರ್ಬೇಕಾಗಿತ್ತು. ಹೌದು. ಆವಾಗ ಏನಾದರೂ ಒಂದು ಸ್ವಲ್ಪ ಲಾಭ ಲಿಂಗಾಯತರಿಗೆ ಸಿಗ್ತಿತ್ತು. ಅವ್ರನ್ನ ಮತ್ತೆ 3Bಯಲ್ಲಿ 75ನೇ ಇಸ್ವಿಯಿಂದ ಹೆಂಗಿಟ್ರು ಹಂಗೆ ಇಟ್ಟಾರ. ಲಿಂಗಾಯತರಿಗೆ ಪ್ರಾಕ್ಟಿಕಲ್ ಆಗಿ ಏನೂ ಲಾಭ ಆಗಿರ್ಬಾರ್ದು. ಅವ್ರು ಭಾರಿ ಸಂತೋಷ ಆಗಿರ್ಬೇಕು. ಪುಕಟೆ ಒಂದು ಬೋರ್ಡ್ ಚೇಂಜ್ ಮಾಡ್ರಿ ಎಷ್ಟಾಗುತ್ತೆ? 1 ಲಕ್ಷ 2 ಲಕ್ಷ 5 ಲಕ್ಷ. ಬರೇ ಅವ್ರಿಗೆ ಒಂದು ಹವಾ ತುಂಬು ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಈಗ ಇರ್ತಕ್ಕಂಥ ಸರ್ಕಾರ, ಇದ್ರ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಏನ್ ಮಾಡಿದ್ವು? ನಾವು ಸಾಲ ಮಾಡಿ ಆದ್ರೂ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಪೂರ್ತಿ ಮಾಡ್ತೀವಿ. ಈಗ ನಮಗೆ ಅಲ್ಲಿ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಅಲ್ಲಿ ನಮಗೆ ಇಡೀ ಕಾವೇರಿಯಲ್ಲಿ ನಮಗೆ ಸಿಕ್ಕಿದ್ದು ಬರೀ 278 TMC. ಕರೆಕ್ಟ್. ಆದ್ರೆ ನಮಗೆ ಇನ್ನೂ 500 TMC ನೀರು ಹರಿದು ಹೋಗ್ತಾ ಇದೆ. ಆಲಮಟ್ಟಿ ಡ್ಯಾಮ್ ಹೆಚ್ಚು ಮಾಡಿಲ್ಲ. ಯಾಕಂದ್ರೆ ಅದರಿಂದ ಇನ್ನೂ 10-15 ಲಕ್ಷ ಎಕರೆ ನೀರಾವರಿ ಆಗ್ಬೇಕಾಗಿದೆ. ಅದರಲ್ಲಿ ನೀರಾವರಿಯಿಂದ ಲಾಭ ಪಡೆಯೋರಲ್ಲಿ ಒಂದು 50% ಲಿಂಗಾಯತರದಾರ ತಿಳ್ಕೊಂಡು ಆ ಕೆಲಸ ಇವತ್ತೂ ಮಾಡ್ತಾ ಇಲ್ಲ. ಈಗ ಬಚಾವತಿ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅವಾರ್ಡ್ ಬಂದು 2010ರಲ್ಲಿ ಬಂದಿದೆ. 2025 ಇವತ್ತು 15 ವರ್ಷ ಹೋಗಿದೆ. 2050ಕ್ಕೆ ಇದು ಟ್ರಿಬ್ಯುನಲ್ ರಿವ್ಯೂಗೆ ಬರ್ತದೆ. ಅಲ್ಲಿ ಇವತ್ತಿನ ತನಕ ಈಗ ಮೊನ್ನೆ ಅಕ್ವಿಷನ್ ಫೈನಲ್ ಮಾಡಿದ್ದಾರೆ. ಎಂದೋ ಮಾಡ್ಬೇಕಾಗಿತ್ತು. ಅಂದ್ರೆ ಅವ್ರಿಗೆ ಏನೂ ಅರ್ಜೆನ್ಸಿ ಇಲ್ಲ, ಬೇಕಾಗಿಲ್ಲ. ಅಂದ್ರೆ ಲಿಂಗಾಯತರು ಹಿಂಗೆ ಬಡವರಾಗಿ ಉಳಿದ್ರಿ, ಭಿಕ್ಷುಕರಾಗಿರ್ಲಿ, ಹಿಂಗೆ ನಮ್ಮಿಂದ ಏನಾದ್ರು ಒಂದಿಷ್ಟು ತಗೊಂಡು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ಲಿ ಅನ್ನೋದೇ ಸರ್ಕಾರದ ಉದ್ದೇಶ, ಬೇರೆ ಏನಿಲ್ಲ. ಯಾವುದೇ ಪಕ್ಷ ಆಡಳಿತ ನಡೆಸ್ತಾ ಇದ್ರು ಇದೇ ಉದ್ದೇಶ, ಬೇರೆ ಏನಿಲ್ಲ. ಯಾಕಂದ್ರೆ ಈಗ ನೋಡಿ, ನಮ್ಮ ದೇಶ, ನಮ್ಮ ಕರ್ನಾಟಕ ರಾಜ್ಯ 1,92,800 ಚದರ ಕಿಲೋಮೀಟರ್ ಇದೆ. ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶ 2,050 ಚದರ ಕಿಲೋಮೀಟರ್ ಇದೆ. ಈ 2,050 ಚದರ ಕಿಲೋಮೀಟರ್ದಲ್ಲಿ ರಾಜ್ಯದ 75% ಸಂಪತ್ತಿದೆ. ಈಗ ನಮ್ಮ ಬಿಜಾಪುರದಲ್ಲಿ 500 ಎಕರೆಗೆ ಏನ್ ಜಮೀನು ಬರ್ತದೆ, ಅದು ಇಲ್ಲಿ ಒಂದು 50-80 ಸೈಟಿಗೆ ಬರ್ತದೆ. 500 ಎಕರೆ. ಈಗ ನೋಡಿ, ಬೆಂಗಳೂರದು ವಾರ್ಷಿಕ ಉತ್ಪನ್ನ ಪರ್ ಕ್ಯಾಪಿಟಾ ಇನ್ಕಮ್ ಅಂತಾರೆ, ಅದು ವರ್ಷಕ್ಕೆ 6 ಲಕ್ಷ. ಮೈಸೂರಲ್ಲಿ 4 ಲಕ್ಷ, ಮಂಗಳೂರಿನಲ್ಲಿ 5 ಲಕ್ಷ, ಬೆಳಗಾವಿನಲ್ಲಿ 4 ಲಕ್ಷ. ಈಗ ಉಳಿದದ್ದು ಕೆಲವು ಜಿಲ್ಲೆಗಳಲ್ಲಿ ಬರೀ 2 ಲಕ್ಷ. ಈ ಗುಲ್ಬರ್ಗ, ಬಿಜಾಪುರ, ಬೀದರು, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿಯಲ್ಲಿ 1 ಲಕ್ಷ. ಅಂದ್ರೆ ಅವ್ರ ಪಗಾರ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಈ ಉತ್ತರದ ಪ್ರದೇಶಗಳನ್ನ ಬಲಹೀನ ಮಾಡಿ ಬಿಟ್ಟಿದ್ದಾರೆ. ಈಗ ನೋಡಿ, ಶ್ರೀಲಂಕಾ 40,000 ಚದರ ಕಿಲೋಮೀಟರ್ ಇಲ್ಲ, ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲ ಇದಾವೆಲ್ಲ. ನಮ್ಮಲ್ಲಿ ಹೈದರಾಬಾದ್, ಕರ್ನಾಟಕ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲ. ಈಗ ಏನು ನಮ್ಮಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಬರೀ ಏನಪ್ಪಾ ಅಂದ್ರೆ ನಮ್ಮ ಜನರನ್ನ ವೋಟ್ ಬೇಕಾಗಿ ಅವರು 500 ರೂಪಾಯಿ 600 ರೂಪಾಯಿ ಕೊಟ್ಟರೆ ವೋಟ್ ಹಾಕ್ಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ವ್ಯವಸ್ಥೆ ಅವ್ರಿಗೆ ಇಟ್ಟಿದೆ. ನಾನು ಕಲ್ಲಪ್ಪ, ಮಲ್ಲಪ್ಪ, ಇಬ್ರಾಹಿಮು ಅಥವಾ ಯಾರಿಗೋ ಇವ್ರಿಗೆ ಬೈತಾ ಇಲ್ಲ. ಈಗ ಇರ್ತಕ್ಕಂಥ ಆಡೋ ವರ್ಗ ಅವ್ರನ್ನ ಹಂಗಿಟ್ಟಿದೆ. ನಮ್ಗೆ ಇಡೀ ಈಗ ನಾವು ಸರಿಯಾದ ರೀತಿಯಲ್ಲಿ ಬರೀ 10 ವರ್ಷ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ರೆ ಕರ್ನಾಟಕದ GDP ಫ್ರಾನ್ಸ್ಗಿಂತ ಹೆಚ್ಚಾಗುತ್ತೆ. ಕರ್ನಾಟಕದ GDP ಇಂಗ್ಲೆಂಡ್ಗಿಂತ ಹೆಚ್ಚಾಗುತ್ತೆ. ಯಾಕಂದ್ರೆ ಕ್ಲೈಮೇಟ್, ಹವಾಮಾನ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅಥವಾ ಸಂಪನ್ಮೂಲಗಳಿರ್ಬೋದು, ಇದರಲ್ಲಿ ಕರ್ನಾಟಕದನ್ನ ದೇವರು ಆಶೀರ್ವಾದ ಮಾಡಿದಷ್ಟು ಬೇರೆ ಯಾವ ರಾಜ್ಯಕ್ಕೂ ಆಶೀರ್ವಾದ ಮಾಡಿಲ್ಲ. ಆ ಒಂದು ವಿಷನ್ ಇಲ್ಲ ಅವ್ರಿಗೆ. ಇವತ್ತು ನಮ್ಮ ಕರ್ನಾಟಕದ GDP 1 ಟ್ರಿಲಿಯನ್ ಸಹಿತ ಆಗಿಲ್ಲ.
ಇಂಗ್ಲೆಂಡ್ ಅದು 3-4 ಟ್ರಿಲಿಯನ್ ಮಧ್ಯೆ ಇದಾವೆ, ಇಂಗ್ಲೆಂಡು ಫ್ರಾನ್ಸು. ಕರೆಕ್ಟ್. ಅಲ್ಲ ಸರ್, ಈಗ ನೀವು ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಷ್ಟೇ ಅಲ್ಲ, ಬಿಜಾಪುರ ಸೇರುತ್ತೆ, ಕರೆಕ್ಟ್, ಅದರಲ್ಲಿ ಗದಗು ಸೇರುತ್ತೆ, ಹಾವೇರಿ ಸೇರುತ್ತೆ, ಹುಬ್ಳಿ ಧಾರವಾಡ ಸಹಿತ ಸೇರುತ್ತೆ. ಬೆಳಗಾವಿ ಒಂದು ಸ್ವಲ್ಪ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ. ಯಾಕೆ ಸರ್, ಯಾಕೆ ಹಂಗಿದೆ ಅನ್ಸುತ್ತೆ? ಅಲ್ಲಿ ರಿಸೋರ್ಸಸ್ ಜಾಸ್ತಿ ಇದಾವೆ, ಮಳೆ ಚೆನ್ನಾಗಿದೆ, ಅಲ್ಲ ನೀರಾವರಿ ಕೆಲಸಗಳು ಎಲ್ಲ ಹೆಚ್ಚು ಕಡಿಮೆ ಮುಗ್ದಿದಾವೆ. ಮಾರ್ಕಂಡ ಇರ್ಬೋದು, ಮಲಪ್ರಭಾ ಇರ್ಬೋದು, ಘಟಪ್ರಭಾ ಇರ್ಬೋದು, ಎಲ್ಲ ಮುಗ್ದಿದಾವೆ. ಅದರಿಂದ ಅದು ಸ್ವಲ್ಪ ಇಂಡಸ್ಟ್ರಿ ಇದೆ, ಫಾರೆಸ್ಟ್ ಇದೆ, ಅಗ್ರಿಕಲ್ಚರ್ ಇದೆ, ಹಾರ್ಟಿಕಲ್ಚರ್ ಇದೆ, ಕಮ್ಯುನಿಕೇಶನ್ ಇದೆ, ಎಲ್ಲ ಇದೆ. ಆದ್ದರಿಂದ ಮತ್ತು ಒಳ್ಳೆ ಆಡಳಿತದ ಇತಿಹಾಸ ಇದೆ. ಆದ್ದರಿಂದ ಅದು ಬೆಳಗಾವಿ ಜಿಲ್ಲೆ ಒಂದು ಮುಂದೆ ಬಂದಿದೆ. ಸರ್, ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಂಥ ಪ್ರಬುದ್ಧ ರಾಜಕಾರಣಿಗಳು, ಹಿರಿಯ ರಾಜಕಾರಣಿಗಳು ಇದ್ರೂ ಕೂಡ ಪರಿಸ್ಥಿತಿ ಹಾಗೆ ಇದೆ, ಅಧೋಗತಿಯಲ್ಲಿದೆ ಅಂತ ಹೇಳುವಾಗ ಅಲ್ಲಿ ಸಂಪನ್ಮೂಲಗಳ ಕೊರತೆಯಿಂದನೋ ಅಥವಾ ಸಂಪನ್ಮೂಲಗಳ ಕೊರತೆ? ಯಾಕಂದ್ರೆ ಇವ್ರು ಎಲ್ಲರೂ ಏನ್ ಮಾಡ್ತಾ ಇದಾರೆ ಅಂದ್ರೆ, ಜನರನ್ನ ಪ್ಲೀಸ್ ಮಾಡಿ ಶಾರ್ಟ್ ಟರ್ಮ್ ಇದರಲ್ಲಿ ನೋಡ್ತಾ ಇದಾರೆ. ನಾವು 2,000 ಕೊಟ್ಟು ಓಟ್ ತಗೋತೀವಿ, ನಾವು ಫ್ರೀ ಬಸ್ ಕೊಟ್ಟು ಓಟ್ ತಗೋತೀವಿ, ಕೊಡಿ, ನಾ ಬೇಡನಲ್ಲ. ಓಲ್ಡ್ ಏಜ್ ಪೆನ್ಷನ್ ಕೊಡಿ, ವಿಧವಾ ಪೆನ್ಷನ್ ಕೊಡಿ, ಎಲ್ಲ ಕೊಡಿ. ಬಟ್ ಜನರು ಯಾರು ಇವತ್ತು ನಮ್ಮಲ್ಲಿ ಒಬ್ರು ಲೀಡರ್ ಇಲ್ಲ. ಎಂತ ಲೀಡರ್ ಬೇಕು ನಮ್ಗೀಗ? ನಾನು 10 ತಾಸು ದುಡಿತೀನಿ, ರಾಜ್ಯದ ನೀವೆಲ್ಲ 9 ತಾಸು ದುಡಿರಿ. ನಾನು 12 ತಾಸು ದುಡಿತೀನಿ, ರಾಜ್ಯದ ನೀವೆಲ್ಲ 10 ತಾಸು ದುಡಿರಿ. ಮತ್ತೆ ಯಾರು ವಯಸ್ಸಾದವರಿದ್ದೀರಿ, ಯಾರು ಅಶಕ್ತರಿದ್ದೀರಿ, ನಿಮ್ಗೆ 1 ತಾಸು ಆದ್ರೂ ದುಡಿರಿ, 2 ತಾಸು ಆದ್ರೂ ದುಡಿರಿ, ನಿಮ್ ಕೈಯಿಂದ ಆದಷ್ಟು ದುಡಿರಿ. ಆ ರೀತಿ ವರ್ಕ್ ಕಲ್ಚರ್ ಯಾರು ತರ್ತಾ ಇಲ್ಲ. ಇವರು ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಟಿ ಅಂದ್ರೆ ಬಡತನವನ್ನ ಹಂಚುವ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಜನರನ್ನ ಶ್ರೀಮಂತ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಅವರು ಶ್ರೀಮಂತರು ಮಾಡಿದ್ರೆ ಇವತ್ತು ಬೇಯಲ್ಲ. ಅವ್ರ ಬಡವರು, ಜನಸಾಮಾನ್ಯರು ಬಡವರಾಗೇ ಇರಬೇಕು. ಈ ದೇಶದ ಪರಿವರ್ತದಲ್ಲಿ ನೋಡಿದ್ರು 1867 ಜನರು ದೇಶದ 40% ಸಂಪತ್ತನ್ನ ಹೊಂದಿದ್ದಾರೆ. ಸರ್, ಈಗ ಸಾಮಾನ್ಯರು ಶ್ರೀಮಂತರಾದ್ರೆ ರಾಜಕಾರಣಿಗಳಿಗೆ ಹೆಂಗ್ ಪ್ರಾಬ್ಲಮ್ ಆಗುತ್ತೆ? ಅವರು ಅವಾಗ ಅವ್ರ ಮಾತು ಕೇಳೋದಿಲ್ಲ, ಡಿಪೆಂಡ್ ಆಗೋದಿಲ್ಲ. 500 ರೂಪಾಯಿ ಕೊಟ್ರೆ ಅವ್ರ ಪರವಾಗಿ ಹಾಕಲ್ಲ, 500 ರೂಪಾಯಿ ಕೊಟ್ರೆ ಮತ್ತೊಬ್ಬರ ಪರವಾಗಿ ಹಾಕಲ್ಲ. ಅವಾಗ ಅವ್ರಿಗೆ ವಿವೇಚನೆ ಬರ್ತದೆ, ಅವ್ರು ಇಂಡಿಪೆಂಡೆಂಟ್ ಆಗ್ತಾರೆ, ಸರ್ಕಾರದನ್ನ ಟೀಕೆ ಮಾಡ್ತಾರೆ, ಸರ್ಕಾರದ ತಪ್ಪುಗಳನ್ನ ಎತ್ತಿ ತೋರಿಸ್ತಾರೆ. ಅಂದ್ರೆ ವಿದ್ಯಾವಂತರಾದ್ರೆ, ಶ್ರೀಮಂತರಾದ್ರೆ ಓಟ್ ಸಿಗಲ್ಲ ಇವ್ರಿಗೆ ಅಂತೀರಿ? ಓಟ್ ಅಂದ್ರೆ ಜನರನ್ನ ಚುನಾವಣೆ ಮಾಡೋ ಖರ್ಚು ಹೆಚ್ಚಾಗಲ್ಲ, ಚುನಾವಣೆಯಲ್ಲಿ ಅವ್ರ ಓಟ್ ಖರೀದಿ ಮಾಡಕ್ಕಾಗಲ್ಲ, ಸಣ್ಣ ಸಣ್ಣ ಆಸೆಗಳನ್ನು ಹುಟ್ಟಿಸಿ ಅವ್ರ ಓಟ್ಗಳನ್ನು ಪಡೀಲಿಕ್ಕಾಗಲ್ಲ. ಈಗ ನಮ್ಮಲ್ಲಿ ಮ್ಯಾನ್ ಪವರ್ ಇದೆ, ಮನಿ ಪವರ್ ಇದೆ, ನಮ್ಮಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಇದೆ. ಅದನ್ನ ಉಪಯೋಗ ಮಾಡಿ ರಾಜ್ಯ ಬೆಳೆಸಬೇಕು, ರಾಜ್ಯ ಅಭಿವೃದ್ಧಿ ಮಾಡಬೇಕು, ರಾಜ್ಯದ GDP ಹೆಚ್ಚು ಮಾಡಬೇಕು, ರಾಜ್ಯದ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚು ಮಾಡಬೇಕು, ರಾಜ್ಯವನ್ನ ಶಕ್ತಿಶಾಲಿ ಮಾಡಬೇಕು, ರಾಜ್ಯವನ್ನ ಸಮೃದ್ಧಿ ಮಾಡಬೇಕು ಅಂತಕ್ಕಂಥ ವಿಚಾರ ಇವ್ರಿಗೇನು ಇಲ್ಲ. ತಾವು ಸಮೃದ್ಧ ಆಗಬೇಕು, ತಮ್ಮ ಮುಂದಿನ ಒಂದು 100 ತಲೆಮಾರು ಸಮೃದ್ಧ ಆಗಬೇಕು, ಅವ್ರಿಗೆ ಸುರಕ್ಷತೆ ಬರಬೇಕು, ಅಷ್ಟೇ. ಪರಮ ಸ್ವಾರ್ಥ ಅಂತ ಹೇಳ್ತೀರಿ. ಫೈನ್ ಸರ್, ಈಗ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತಾವು ಕೂಡ ಮಾತನಾಡಿದಿರಿ. ಆಮೇಲೆ ಅದರಲ್ಲಿರೋ ಯಾವುದೇ ವರದಿಯನ್ನು ಕಂಪ್ಲೀಟ್ ಆಗಿ ನಾವು ಒಪ್ಪಕ್ಕಾಗಲ್ಲ ಅಂತ ಕೂಡ ನೀವು ಹೇಳಿದಿರಿ. ಏನು ಅದರಲ್ಲಿರುವಂತಹ ಅಡೆತಡೆಗಳೇನು, ತೊಡಕೇನು, ನಿಮ್ಮ ಅಸಮಾಧಾನ ಏನು? ಇದೆಲ್ಲ ಒಂದು ನಾಟಕ. ಯಾಕಾಗಿ? ನಾನು ಕಾಂತರಾಜ್ ವರದಿಯನ್ನು ನೋಡಿದ ಮೇಲೆ ನೋಡ್ರಿ, ಕಾಂತರಾಜ್ ವರದಿಯಲ್ಲಿ ಏನು ಹೇಳಿದ್ರು, ನಾವು 200 ಪಾಯಿಂಟ್ಸ್ ಕೊಡ್ತೀವಿ ಅಂತಂದ್ರು. 200 ಪಾಯಿಂಟ್ಗಳ ಮೇಲೆ ಒಂದು ಜಾತಿ ಆಧಾರಿತ, ಅಂದ್ರೆ ವೃತ್ತಿ ಆಧಾರಿತ ಇದು. 200 ಪಾಯಿಂಟ್ಗಳನ್ನು ಕೊಡ್ತೀವಿ. ಅದರಲ್ಲಿ ಯಾರ್ಯಾರಿಗೆ ಎಷ್ಟು 125ಕ್ಕಿಂತ ಹೆಚ್ಚು ಪಾಯಿಂಟ್ ಬಂದ್ರೆ ಅವ್ರಿಗೆ ನಾವು ಅವ್ರನ್ನ ಅತ್ಯಂತ ಹಿಂದುಳಿದವರು ಅಂತ ಮಾಡ್ತೀವಿ. 90ರಿಂದ 124 ಬಂದ್ರೆ ಅವ್ರನ್ನೂ ಅತ್ಯಂತ ಹಿಂದುಳಿದ 1B ಮಾಡ್ತೀವಿ. ಹೌದಾ? ಅದೇ ರೀತಿ 50ರಿಂದ 90 ಬಂದ್ರೆ ಅವ್ರನ್ನ ಅತಿ ಹಿಂದುಳಿದ ಅಂತ ಮಾಡಿ 2A ಹಾಕ್ತೀವಿ ಅಂತ ಹೇಳಿದ್ರು. ಹೌದಾ? ಆದ್ರೆ ಒಕ್ಕಲಿಗರಲ್ಲಿ, ಮುಸಲ್ಮಾನರಲ್ಲಿ, ಲಿಂಗಾಯತರಲ್ಲಿ 52 ಜಾತಿ, ಒಕ್ಕಲಿಗರಲ್ಲಿ 18 ಜಾತಿ, ಮುಸಲ್ಮಾನರಲ್ಲಿ ಒಂದು 15 ಜಾತಿ, ಅವ್ರಿಗೆ 190ಕ್ಕಿಂತ ಹೆಚ್ಚು ಮಾರ್ಕ್ಸ್ ಬಂದವು. ಆದ್ರೆ ಅವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಟ್ಟಿದ್ದಾರೆ. 2B ಯಲ್ಲೇ ಇಟ್ಟಿದ್ದಾರೆ, ಒಕ್ಕಲಿಗರನ್ನು 3A ಇಟ್ಟಿದ್ದಾರೆ, ಲಿಂಗಾಯತರನ್ನು 3B ಯಲ್ಲೇ ಇಟ್ಟಿದ್ದಾರೆ. ನೋಡಿ, ಲಿಂಗಾಯತ ನಾವಲಿಗೆ ಅಂದ್ರೆ ಅವನು 3B ಬರ್ತಾನೆ.
ಹಿಂದೂ ನಾವಲ್ಗ ಅಂದ್ರೆ ಅವನು 1A ಹೋಗ್ತಾನೆ, 1B ಬರ್ತಾನೆ. ಯಾಕೆ? ಲಿಂಗಾಯತ ಹೆಳವ ಅಂದ್ರೆ 3B, ಅವನು ಹಿಂದೂ ಹೆಳವ ಅಂದ್ರೆ 1A. ಲಿಂಗಾಯತ ಕುರುಬ ಅಂದ್ರೆ ಅವನು 3A 3B. ಹಿಂದೂ ಕುರುಬ ಅಂದ್ರೆ 1B. ಹಿಂದೂ ಕುರುಬ ಮಾಡೋದೇನು, ಲಿಂಗಾಯತ ಕುರುಬ ಮಾಡೋದೇನು? ಅವನು ಕುರಿ ಕಾಯೋಣ, ಇವನು ಕುರಿ ಕಾಯೋಣ. ಹಿಂದೂ ಕ್ಷೌರಿಕ ಅಂದ್ರೆ 1B, ಆದ್ರೆ ಲಿಂಗಾಯತ ಕ್ಷೌರಿಕ ಅಂದ್ರೆ 3A 3B. ಅದೇ ರೀತಿ ಹಿಂದೂ ಜಾಡರ್ ಅಂದ್ರೆ ಅವರು 2A. ಹಿಂದೂ ಗಾಣಿಗ ಅಂದ್ರೆ 2A. ಆದ್ರೆ ಲಿಂಗಾಯತ ಗಾಣಿಗ ಲಿಂಗಾಯತ ಜಾಡರ್ ಅಂದ್ರೆ 3B. ಅದರ ಅರ್ಥ ಏನಂದ್ರೆ ಯಾರು ಬಸವಣ್ಣನ ಸಮಾನತೆಯ ತತ್ವವನ್ನ, ಸ್ವಾತಂತ್ರ್ಯದ ತತ್ವವನ್ನ, ಜಾತಿ ರಹಿತ ಸಮಾಜದ ವರ್ಗ ತತ್ವವನ್ನ ಒಪ್ಪಿಕೊಂಡು ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅವರಿಗೆ ಈ ಶಿಕ್ಷೆ. ಸರ್, ಆರ್ಥಿಕತೆಯೇ ಮೂಲ ಆಧಾರವಾಗಿರುವಾಗ ಜೀವನ ನಡೆಸುವಾಗ ಈ ಮತ್ತೆ ಜಾತಿ ಪ್ರಶ್ನೆ ನಿಜಕ್ಕೂ ಬೇಕಾ ಸರ್? ನೋಡಿ, 1975ಕ್ಕೆ ಮುಂಚೆ ಶ್ರೀ ನಿಜಲಿಂಗಪ್ಪನವರು, ಜತ್ತಿಯವರು ಚೀಫ್ ಮಿನಿಸ್ಟರ್ ಇದ್ದಾಗ ಯಾವ ಕುಟುಂಬದ ವರಮಾನ ವಾರ್ಷಿಕ 1200 ರೂಪಾಯಿಗಿಂತ ಕಡಿಮೆ ಇತ್ತು ಅವರೆಲ್ಲರೂ ಬ್ಯಾಕ್ವರ್ಡ್ ಅಂತಿದ್ರು. ಅವ್ರು ಬಹುಶಃ ಬ್ರಾಹ್ಮಣರೊಬ್ಬರನ್ನು ಸೇರಿಸಿದ್ದಿಲ್ಲ. ಯಾಕಂದ್ರೆ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಬಹಳ ಮುಂದುವರೆದ ಪಂಗಡ ಅಂತಿದ್ದರಿಂದ ಸೇರಿಸಿರ್ಲಿಕ್ಕಿಲ್ಲ. ಆದರೆ ಅದು ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಈಗೂ ಸಹಿತ ಬ್ರಾಹ್ಮಣರೊಬ್ಬರನ್ನ ಬಿಟ್ಟು ಎಲ್ಲರನ್ನೂ ಸೇರಿಸಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ. ಈಗ ಬ್ರಾಹ್ಮಣರನ್ನ ಸೇರಿಸಬೇಕು ಅಂತೀರಿ ನೀವು? ಇಲ್ಲಿ ರಾಜ್ಯ ಮಟ್ಟದ ವಿಷಯ ಮಾತಾಡ್ತಾ ಇದ್ದೀನಿ. ಬ್ರಾಹ್ಮಣರನ್ನ ಸೇರಿಸಿಲ್ಲ. ಬ್ರಾಹ್ಮಣರು ಬಿಟ್ಟು ಹೆಚ್ಚು ಕಡಿಮೆ ಎಲ್ಲಾ ಜಾತಿಗಳು ಇದ್ರಾಗದಾವ. ಅಲ್ಲ, ನೀವು ಸೇರಿಸಬೇಕು ಅಂತೀರಾ? ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಸೇರಿಸಬೇಕು. ಏನ್ ತಪ್ಪಿದೆ ಅದರಲ್ಲಿ? ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಇವತ್ತು ನೀವು ಬ್ಯಾಕ್ವರ್ಡ್ ಶೆಡ್ಯೂಲ್ ಕಾಸ್ಟ್ಗೆ ಒಂದು ಲಿಮಿಟ್ ಇದೆ, ಒಂದು ರೆಸ್ಟ್ರಿಕ್ಷನ್ ಇದೆ. ಶೆಡ್ಯೂಲ್ ಕಾಸ್ಟ್ ಫಲ ಪಡಿಬೇಕಾದ್ರೆ ನೀವು ಹಿಂದೂ ಆಗಿರ್ಬೇಕು, ಇಲ್ಲ ಬೌದ್ಧ ಆಗಿರ್ಬೇಕು, ಇಲ್ಲ ಇನ್ನೊಂದು ಯಾವ ಜಾತಿ, ಸಿಖ್ ಆಗಿರ್ಬೇಕು. ಹೌದಾ? ಅದು ಆಯ್ತು, ಒಪ್ಕೊತೀವಿ. ಬ್ಯಾಕ್ವರ್ಡ್ ಕ್ಲಾಸ್ಗೆ ಏನಿಲ್ಲ. ಮುಸಲ್ಮಾನರಲ್ಲಿ ಎಷ್ಟೋ ಜಾತಿಗಳವರು 125 ಅಲ್ಲ 150ಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಾರೆ ಕಾಂತರಾಜ ಆಯೋಗದಾಗ. ಆದ್ರೆ ಅವ್ರನ್ನ 2B ಅಂತ ಸೇರಿಸ್ಬಿಟ್ಟಾರೆ. ಒಕ್ಕಲಿಗರಲ್ಲಿ 18-20 ಜಾತಿಗಳು 50ಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡಾರೆ, ಅವತೂರ್ನು ಎಲ್ಲ 3A ಅಂತ ಹಾಕ್ಯಾರ. ಲಿಂಗಾಯತರಲ್ಲಿ 52 ಜಾತಿಗಳು 50ಕ್ಕಿಂತ ಹೆಚ್ಚು 155 ತನಕ ಮಾರ್ಕ್ಸ್ ಪಡೆದವು. ಅವ್ರ ಸಮೀಕ್ಷೆ, ಅವರ ಮಾನದಂಡದ ಪ್ರಕಾರ. ಆದ್ರೆ ಎಲ್ಲರನ್ನು ತಗೊಂಡೋಗಿ 3B ಹಾಕಿ. ಇದ್ಯಾವ ನ್ಯಾಯ? ಮತ್ತೆ ಎರಡನೇದಾಗಿ ಇನ್ನೊಂದು ನೋಡಿ, ಮುಸಲ್ಮಾನರಿಗಾಗ್ಲಿ ಕ್ರಿಶ್ಚಿಯನ್ಗಾಗ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್ ಕೊಡ್ಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ ಕಾನೂನು ಪ್ರಕಾರ ರಾಜ್ಯ ಘಟನೆಯಲ್ಲಿ. ಇದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವ್ರಿಗೆ ಕೊಡ್ತಕ್ಕಂಥ ಅನುಕೂಲತೆ. ಆ ದೃಷ್ಟಿಯಿಂದ ಈ ಮುಸಲ್ಮಾನರನ್ನ ಎಲ್ಲರನ್ನೂ ಒಂದೇ ಗ್ರೂಪ್ ಅಲ್ಲಿ, ಒಂದೇ ಪಂಗಡದಲ್ಲಿ ಹಾಕಿ 4% ರಿಸ್ಟ್ರಿಕ್ಟ್ ಮಾಡಬೇಕು ಅನ್ನೋ ಕಾರಣ ಏನಿಲ್ಲ, ಅವಶ್ಯಕತೆ ಇಲ್ಲ. ಅವರಲ್ಲಿ ಅತಿ ಹಿಂದುಳಿದ ಜಾತಿಗಳಿದಾವೆ. ಅವ್ರಿಗೆ ನಿಮ್ಮ ಮೌಲ್ಯಾಂಕಗಳ ಪ್ರಕಾರ, ನಿಮ್ಮ ಮಾನದಂಡಗಳ ಪ್ರಕಾರ, ನೀವೇ ಮಾಡಿದ ಸಮೀಕ್ಷೆ ಪ್ರಕಾರ ಕಾಂತರಾಜ ಆಯೋಗದಲ್ಲಿ 50ರಿಂದ 160 ತನಕ ಮಾರ್ಕ್ಸ್ ಬಂದಿದ್ದಾವೆ. ಅವರನ್ನ ನೀವು ಯಾಕೆ 1A 1B 2Aದಲ್ಲಿ ಸೇರಿಸ್ತಾ ಇಲ್ಲ? ಮುಸಲ್ಮಾನರು ಮಾಡಿದ ತಪ್ಪೇನು? ಅದೇ ರೀತಿ ಒಕ್ಕಲಿಗರಲ್ಲಿ, ಕುಂಚಿಟಿಗರು ಪರ್ಟಿಕ್ಯುಲರ್ಲಿ, ಅವರಲ್ಲಿ ಒಂದು 10-12 ಜಾತಿಗಳು 50ಕ್ಕಿಂತ ಹೆಚ್ಚು ಮಾರ್ಕ್ಸ್ ಪಡೆದಿದ್ದಾವೆ. ಅವತರ ನೀವು ಏನ್ ಮಾಡಿದ್ರಿ? ಬರೀ 3A ಸೇರಿಸ್ಬಿಟ್ರಿ. ಅವ್ರು ಯಾಕೆ 1A 1B ಮತ್ತು 2A ಸೇರಬಾರ್ದು? ನಮ್ಮ ಲಿಂಗಾಯತರಲ್ಲಿ 4 ವರ್ಣದಿಂದ ಮತಾಂತರ ಆದವರಿದ್ದಾರೆ, ಜೈನ ಧರ್ಮದಿಂದ ಮತಾಂತರ ಆದವರಿದ್ದಾರೆ, ಬ್ರಾಹ್ಮಣರಿಂದ ಮತಾಂತರ ಆಗಿದ್ದಾರೆ, ಕ್ಷತ್ರಿಯರಿಂದ ಮತಾಂತರ ಆಗಿದ್ದಾರೆ, ವೈಶ್ಯರಿಂದ ಮತಾಂತರ ಆಗಿದ್ದಾರೆ, ಎಲ್ಲಾ ಶೂದ್ರ ಜಾತಿಗಳಿಂದಲೂ ಮತಾಂತರ ಆಗಿದ್ದಾರೆ. ಈಗ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಈಗ ಕೆಲವು ಜಾತಿಗಳು ಪರ್ಟಿಕ್ಯುಲರ್ಲಿ ಕಂಬಾರ, ಕುಂಬಾರ, ಹೂಗಾರ, ಅಂಬಿಗರು, ಲಿಂಗಾಯತ ಹೆಳವರು, ಲಿಂಗಾಯತ ಮಡಿವಾಳರು, ಲಿಂಗಾಯತ ಕ್ಷೌರಿಕರಿಗೆಲ್ಲ ಬಹಳ ಮಾರ್ಕ್ಸ್ ಬಂದಿದ್ದಾವೆ. ಅವ್ರು 1A 1B ಹೋಗ್ಬೇಕಾಗಿತ್ತು. ಇವ್ರು ಏನ್ ಮಾಡ್ಬಿಟ್ಟಾರ, ನಮ್ಮಲ್ಲಿ ಈಗ ಬ್ರಾಹ್ಮಣ ವರ್ಗದಿಂದ, ನಮ್ಮಲ್ಲಿ ವೈಶ್ಯ ವರ್ಗದಿಂದ ವರ್ಗಾವಣೆಯಾಗಿ ಮತಾಂತರಗೊಂಡು ಬಂದಾರಲ್ಲ, ಅವ್ರ ಜೊತೆ ಅವ್ರ ಮಾರ್ಕ್ಸ್ ಕೂಡಿಸಿ, ಅವ್ರ ಪಾಪ್ಯುಲೇಷನ್ ಸೇರಿಸಿ ಡಿವೈಡ್ ಮಾಡಿ 150 ಮಾರ್ಕ್ಸ್ ಇದ್ದವ್ರನ್ನ 36.3 ಅಂತ
ಓಹೋ. ತಂದು ಅವ್ರೆಲ್ಲರನ್ನೂ 3Aಗೆ ಸೇರಿಸಿ 3Bಗೆ ಸೇರಿಸಿದ್ದಾರೆ. ಅದನ್ನೇ ಒಕ್ಕಲಿಗರಿಗೂ ಮಾಡಿದ್ದಾರೆ, ಅದನ್ನೇ ಮುಸಲ್ಮಾನರಿಗೂ ಮಾಡಿದ್ದಾರೆ. ಯಾರು ಇನ್ನೊಂದು ಸುದೈವ ಸರ್ಕಾರದ್ದು, ಸರ್ಕಾರ ಬಹಳ ಲಕ್ಕಿ ಇದೆ. ಯಾಕಂದ್ರೆ ಕಾಂತರಾಜದ ಆಯೋಗದ ದಾಖಲಾತಿಗಳನ್ನ ವಿವರವಾಗಿ ಇನ್ನೂ ತಜ್ಞರು, ಮುಸಲ್ಮಾನ್ ಸಮಾಜದ ತಜ್ಞರು, ಒಕ್ಕಲಿಗ ಸಮಾಜದ ತಜ್ಞರು, ಲಿಂಗಾಯತ ಸಮಾಜ ತಜ್ಞರು ಮತ್ತು ಬುದ್ಧಿಜೀವಿಗಳು ವಿವರವಾಗಿ ಅಭ್ಯಾಸ ಮಾಡಿ ವಿಶ್ಲೇಷಣೆ ಮಾಡಿಲ್ಲ. ಅವ್ರು ಮಾಡಿದ್ರೆ ಇನ್ನೂ ಬಹಳಷ್ಟು ಹೊರಗೆ ಬರ್ತದೆ. ಯಾಕಂದ್ರೆ ಸರ್ಕಾರ ಬಹಳ ಲಕ್ಕಿ ಇದೆ. ಇಲ್ಲಾಂದ್ರೆ ಇವ್ರದ್ದು ನಾನು ಅದಕ್ಕೆ ಒಂದು ರಿಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ಸೂಕ್ಷ್ಮವಾಗಿ ಕೆಲವು ತಪ್ಪುಗಳನ್ನು ಮಾತ್ರ ಎತ್ತಿ ತೋರಿಸಿ, ಈ ತಪ್ಪುಗಳು ಕಾಂತರಾಜ್ ಆಯೋಗದಲ್ಲಿ ಆ ಪ್ರಮಾದಗಳಾಗಿದ್ದಾವೆ, ದಯವಿಟ್ಟು ಮತ್ತೊಮ್ಮೆ ಗಣತಿಯನ್ನು ಮಾಡ್ತಾ ಇದ್ರಿ, ಮತ್ತೊಮ್ಮೆ ಸಮೀಕ್ಷೆ ಮಾಡ್ತಾ ಇದ್ರಿ, ಮುಂದಿನ ಸಮೀಕ್ಷೆಯ ವರದಿಯನ್ನ ಪರಿಶೀಲನೆ ಮಾಡಿ ತಯಾರು ಮಾಡುವಾಗ ಆ ತಪ್ಪುಗಳು ಆಗದಂತೆ ನೋಡಿಕೊಳ್ಳಿ ಅಂತ ನಾನು ಮಾಡಿದ್ದೀನಿ. ನಂದು ಒಂದೇ ಗುರಿಪ ಅಂದ್ರೆ, ನಾನು ಮಹಾಸಭೆಯಲ್ಲಿ ಇರೋದ್ರಿಂದ ಮುಸಲ್ಮಾನ್ ಸಮಾಜದ ಬಗ್ಗೆ ಆಗ್ಲಿ, ಒಕ್ಕಲಿಗರ ಸಮಾಜದ ಬಗ್ಗೆ ಆಗ್ಲಿ ಮಾತಾಡೋದು ತಪ್ಪಾಗುತ್ತೆ. ಅದಕ್ಕೆ ನಾನು ನಮ್ಮ ಲಿಂಗಾಯತರಲ್ಲಿ ಏನು 52 ಜಾತಿ ಇದಾವೆ, ನಿಮ್ಮ ಮಾನದಂಡದ ಪ್ರಕಾರ ಅವ್ರಿಗೆ ಏನಿದೆ ಅವ್ರಿಗೆಲ್ಲರ ಜೊತೆ ಕ್ಲಬ್ ಮಾಡಿ ಕೆಳಗೆ ತಂದು 3Bಗೆ ಸೇರಿಸೋದ್ರ ಬದಲಾಗಿ ನಮ್ಮ ಸಮಾಜದ ಕ್ಷೌರಿಕರು, ನಮ್ಮ ಸಮಾಜದ ಮಡಿವಾಳರು, ಹೂಗಾರರು, ಕುಂಬಾರರು, ಹೆಳವರು, ಜಾಡ್ರು, ಗಾಣಿಗರು, ಅವ್ರು ಎಲ್ಲೆಲ್ಲಿ ಬರ್ತಾರೆ ಅಲ್ಲಿ ಸೇರಿಸೋದು. ಅಂದ್ರೆ ಸರ್ ಈಗ ಮತ್ತೆ ಇನ್ನೊಂದು ಏನ್ ಮಾಡಿದಾರೆ ಗೊತ್ತಾ ಅದ್ರಲ್ಲಿ, ಈಗ 1A ಅಂದ್ರೆ ಅತಿ ಹಿಂದುಳಿದ ಜಾತಿಗಳು ಅಥವಾ ಅಲಿಮಾರಿ ಜಾತಿಗಳು ಅಂತ ಹೇಳ್ತಾರೆ. ಅವ್ರಿಗೆಲ್ಲ 200ಕ್ಕೆ ರೌಂಡ್ ಫಿಗರ್ ಮಾಡಿಸ್ಕೊಟ್ಟಾರೆ. ಅದೇ ರೀತಿ ಮುಸಲ್ಮಾನ್ ಸಮಾಜ ಜಾತಿಗಳಿಗೆ ರೌಂಡ್ ಫಿಗರ್ ಮಾಡಿಸ್ಕೊಟ್ಟಾರೆ. ಅದೇ ರೀತಿ ಒಕ್ಕಲಿಗ ಸಮಾಜದ ಜಾತಿಗಳಿಗೆ ರೌಂಡ್ ಫಿಗರ್ ಮಾಡಿಸ್ಕೊಟ್ಟಾರೆ. ಮುಂದೆ ಲಿಂಗಾಯತ 3B ವರ್ಗದವ್ರಿಗೂ ರೌಂಡ್ ಫಿಗರ್ ಕೊಟ್ಟಾರೆ. ತಿಳ್ದಾ ಏನ್ ಮಾಡ್ಯಾರ ಗೊತ್ತಾ? ಏನ್ ಮಾಡಿದಾರೆ ಸರ್? 1B ಮತ್ತು 2Aಗೆ 124.39, 124.33, 91.53 ಎಲ್ಲ ದಶಾಂಶಗಳಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಈ 2 ಜಾತಿಗಳಿಗೆ ಮಾತ್ರ ಸಾಮಾಜಿಕ ಸ್ಥಾನಮಾನಕ್ಕೆ ಎಷ್ಟು ಅಂಕಗಳು ಬಂದಾವ, ಶೈಕ್ಷಣಿಕ ಸ್ಥಾನಮಾನಕ್ಕೆ ಎಷ್ಟು ಅಂಕ ಬಂದಾವ, ಆರ್ಥಿಕ ಸ್ಥಾನಮಾನಕ್ಕೆ ಎಷ್ಟು ಅಂಕಗಳು ಬಂದಾವ, ಅದನ್ನು ಬರದೇ ಇಲ್ಲ. ಯಾಕಾಗಿ ಹಂಗಾಗಿದೆ ಅಂತ ಅನ್ಸುತ್ತೆ? ಯಾಕದ ಅದು ರಾಜದುರ್ಗದ ರಹಸ್ಯ ಅದೇ. ಅಲ್ಲ ಏನಂತ ಅದು ಅದಕ್ಕೆ ನಾ ಏನ್ ಹೇಳಿದೆ, ನೀವು ಈ ರೀತಿ ಮಾಡಿದ್ರೆ ಜನ ಹಿಂದುಳಿದ ವರ್ಗಗಳ ಆಯೋಗ ಪಕ್ಷಪಾತ, ಮೋಸ ಮತ್ತು ವಂಚನೆಯಲ್ಲಿ ತೊಡಗಿದೆ ಅಂತ ತಿಳಿದುಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ ನಾ ಹೇಳಿದ್ದೀನಿ. ಫೈನ್ ಸರ್. ಹಾಗಾದ್ರೆ ಈಗ ಸಮೀಕ್ಷೆ ನೋಡಿ, ಏನೂ ಇಲ್ಲ, ಬುದ್ಧಿವಂತಿಕೆ ಅನ್ನೋದು ಯಾವ ಒಬ್ಬ ಜಾತಿಯಲ್ಲಿ ಇಲ್ಲ, ಎಲ್ಲಾ ಸಮಾಜದ ಎಲ್ಲಾ ವರ್ಗದಲ್ಲಿದೆ. ಇವತ್ತು ಒಕ್ಕಲಿಗರ ಲೀಡರ್ಗಳು, ಒಕ್ಕಲಿಗರ ಪ್ರೊಫೆಸರ್ಗಳು, ಒಕ್ಕಲಿಗರ ಸೋಷಿಯಲಿಸ್ಟು, ಮುಸಲ್ಮಾನರ ಸೋಷಿಯಲಿಸ್ಟು, ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಬುದ್ಧಿವಂತರು, ನಮ್ಮ ಲಿಂಗಾಯತರಲ್ಲಿರ್ತಕ್ಕಂಥ ಬುದ್ಧಿವಂತರು ಕಾಂತರಾಜ್ ಆಯೋಗದ ವರದಿ ನೋಡ್ಲಿ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ಲಿ, ಅವ್ರಿಗೆ ಅರ್ಥ ಆಗುತ್ತೆ. ಸರ್, ಈಗ ಸಮೀಕ್ಷೆಯಲ್ಲಿರುವಂತಹ ಈ 60 ಪ್ರಶ್ನೆಗಳು ಸರಿ ಇಲ್ಲ ಅಂತನಾ? ಇಲ್ಲ ನೋಡಿ, ಮಾನದಂಡಗಳನ್ನು ಏನ್ ಮಾಡ್ತಾರೆ, ಕಾಕಾ ಕಾಲೇಲ್ಕರ್ ಸಮಿತಿಯಿಂದನೂ ಕೆಲವೇ ಮಾನದಂಡಗಳಿದಾವೆ, ಅದ್ರಾಗ ಬಹಳ ಹೆಚ್ಚು ಕಡಿಮೆ ಮಾಡಕ್ಕಾಗಲ್ಲ. ಈಗ ಏನ್ ಮಾಡಿದ್ರು, ಹೋದ್ಸಲ ಅವರು ಸಾಮಾಜಿಕ ಸ್ಥಾನಮಾನಕ್ಕೆ 200ರಲ್ಲಿ 100 ಮಾರ್ಕ್ಸ್ ಕೊಟ್ಟಿದ್ರು. ಈಗ ನನಗಿನ್ನೂ ಪಕ್ಕಾ ಗೊತ್ತಿಲ್ಲ, ಈಗ ನನಗೆ ಬರ್ತಾ ಇರೋ ಮಾಹಿತಿಯಲ್ಲಿ ಏನ್ ಮಾಡಿದ್ದಾರೆ, ಬೇಕಂತೆ 10 ಮಾರ್ಕ್ಸ್ ಕೊಟ್ಟಾರ. 10 ಮಾರ್ಕ್ಸ್ ಅಲ್ಲಿ 6 ಮಾರ್ಕ್ಸ್ಗಳನ್ನು ಸಾಮಾಜಿಕ ಸ್ಥಾನಮಾನ ಕೊಟ್ಟಿರ್ತಾರೆ. ಅಂದ್ರೆ ಶೈಕ್ಷಣಿಕ ಹಿಂದುಳುವಿಕೆ, ಆರ್ಥಿಕ ಹಿಂದುಳುವಿಕೆಗೆ ಬರೀ 4 ಮಾರ್ಕ್ಸ್ ಕೊಟ್ಟಿರುತ್ತೆ. ಅದು ಇನ್ನೂ ಅವ್ರ ಮಾನದಂಡಗಳನ್ನು ಪಬ್ಲಿಕ್ ಮಾಡಿಲ್ಲ. ಅಲ್ಲಿ ತನಕ ನಾನು ಕಾಮೆಂಟ್ ಮಾಡೋದು ತಪ್ಪಾಗಿದೆ, ನನಗೆ ಬಂದಿರೋ ಸುದ್ದಿ ಅಷ್ಟೇ ಇದು. ಸರ್, ಈಗ ಎಲ್ಲರೂ ಈ ಸಮೀಕ್ಷೆಯಲ್ಲಿ ಭಾಗವಹಿಸ್ತಾ ಇಲ್ಲ ಅನೇಕ ಕಾರಣಗಳಿಗಾಗಿ. ಒಂದು, ಅತಿ ಹಿಂದುಳಿದವರು ತಮ್ಮ ಜಾತಿಯನ್ನ ಹೇಳ್ಕೊಳ್ಳೋಕೆ ಕಷ್ಟ ಆಗಿ ಭಾಗವಹಿಸದೇ ಇದ್ರು ಕೂಡ, ಇನ್ನು ಉನ್ನತ ವರ್ಗದವರು ಸೋ ಕಾಲ್ಡ್ ಉದ್ಯಮಿಗಳು ಕೂಡ ಭಾಗವಹಿಸ್ತಾ ಇಲ್ಲ. ಇದು ಸರಿಯಾದಂತ ಸಮೀಕ್ಷೆ ಸಿಗುತ್ತೆ ಅಂತ ಹೆಂಗ್ ಹೇಳ್ತೀರಿ ಸರ್? ನೋಡಿ, ನನ್ನ ಪ್ರಕಾರ ಈಗ ಹೈಕೋರ್ಟ್ ಆರ್ಡರ್ ಏನಿದೆ ಅಲ್ಲ, ಅದೇನಿದೆ, ಸಾರ್ವಜನಿಕರು ಈ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಕಡ್ಡಾಯ ಅಲ್ಲ, ಅವರ ನಿರ್ಧಾರಕ್ಕೆ ಬಿಟ್ಟಿದೆ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನಂದ್ರೆ, ಇದು ಪರಿಪೂರ್ಣವಾದಂತ ವರದಿ ಆಗಲ್ಲ. ಬಟ್ ಇದಾಗದಿದ್ರು ಇನ್ನೊಂದು ವರ್ಷಕ್ಕೆ
ಕೇಂದ್ರ ಸರ್ಕಾರದ್ದು ಮಾಡ್ತದೆ, ಅದು ಕಡ್ಡಾಯ ಇರ್ತದೆ, ಅದು ಸ್ಟ್ಯಾಚ್ಯುಟರಿ ಇರ್ತದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಸ್ಟ್ಯಾಚ್ಯುಟರಿ ಪವರ್ ಇದೆ ಅವ್ರಿಗೆ. ಅಲ್ಲಿ ವ್ಯತ್ಯಾಸ ಏನು ಸರ್? ಇಲ್ಲಿ ತಪ್ಪಾಗುತ್ತೆ, ಅಲ್ಲಿ ಸರಿಯಾಗಿರುತ್ತೆ. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡೋ ಅಧಿಕಾರ ಇಲ್ಲ. ಸಮೀಕ್ಷೆ ಅಂತ ಹೇಳಿ ಮಾಡಕತ್ತಿರೋ. ಆಕ್ಚುಲಿ ಅವ್ರ ಜಾತಿ ಕಾಲಮ್ ಇಡಬಾರ್ದು, ಧರ್ಮದ ಕಾಲಮ್ ಇಡಬಾರ್ದು. ಈಗ ಸದ್ಯಕ್ಕಿರೋ ಆರೋಪ ಅಥವಾ ಗುಮಾನಿ ಏನು ಅಂದ್ರೆ ಜಾತಿ ತಿಳ್ಕೊಳಕ್ಕೆ ಮಾಡ್ತಾ ಇರುವಂತ. ಹೌದ್ರಿ, ಧರ್ಮದ ಕಾಲಮ್ ಯಾಕೆ ಇಡ್ಬೇಕು? ಹೌದು, ಇಲ್ಲಿ ವೃತ್ತಿ ಅಥವಾ ಜಾತಿ ಆಧಾರಿತ ಸಮೀಕ್ಷೆ ಇದು ಧರ್ಮದ ಕಾಲಮ್ ಯಾಕೆ ಇಡ್ಬೇಕು? ಧರ್ಮದ ಕಾಲಮ್ ಇಟ್ಟಿರೋದೇ ಅವ್ರವ್ರಲ್ಲಿ ಜಗಳ ಹಚ್ಚಲಿ ಅಂತ. ಜಗಳ ಹಚ್ಚಿದ್ರೆ ಅವ್ರಿಗೆ ಅನುಕೂಲ. ಧರ್ಮದ ಕಾಲಮ್ ಅವಶ್ಯಕತೆ ಇರೋದ್ ಬಳಕ ಯಾಕೆ ಪೇಪರ್ ವೇಸ್ಟ್ ಮಾಡ್ಬೇಕು? ಯಾಕೆ ಸರ್ಕಾರದ ಟೈಮ್ ವೇಸ್ಟ್ ಮಾಡ್ಬೇಕು? ತೆರಿಗೆ ಯಾಕೆ ಎನ್ಯೂಮರೇಟರ್ ಟೈಮ್ ವೇಸ್ಟ್ ಮಾಡ್ಬೇಕು? ಅಲ್ಲ ಸರ್, ನಮ್ ದುಡ್ಡು ಯಾಕೆ ಜನಸಾಮಾನ್ಯರ ಉತ್ತರ ಕೊಡುವಂತ ಟೈಮ್ ವೇಸ್ಟ್ ಮಾಡ್ಬೇಕು? ಆ ಧರ್ಮದ ಕಾಲದ ಅವಶ್ಯಕತೆ ಏನಿತ್ತು? ಅಲ್ಲ ಸರ್, ಈ ಒಟ್ಟಾರೆ ಈ ಸಮೀಕ್ಷೆ ಅಗತ್ಯವೇ ಇಲ್ಲ ಅಂತ ಅನ್ಸುತ್ತೆ ನೀವು ಹೇಳೋದ್ ನೋಡ್ಬಿಟ್ಟು. ಇಲ್ಲ, ಇದು ನಾವು ಈಗ ನೋಡ್ರಿ, ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ಇದೇ ವ್ಯವಸ್ಥೆ ಮುಂದುವರೆದ್ರೆ, ಇದೇ ಸರ್ಕಾರ ಮುಂದುವರೆದ್ರೆ ನಿಶ್ಚಿತವಾಗಿಯೂ 75ರಲ್ಲಿ ಏನಾಗಿದೆ ಅದ್ರಾಗ ಏನು ಬದಲಾಗಲ್ಲ. ಅದು ತುರ್ತು ಪರಿಸ್ಥಿತಿ ಇಲ್ಲ. 75ರಲ್ಲಿ ಏನ್ ಕ್ಲಾಸಿಫಿಕೇಶನ್ ಆಗಿದಿಲ್ಲ ಅದ್ರಾಗ ಏನೂ ಆಗಿಲ್ಲ. ಒಂದೆರಡು ಜಾತಿಗಳು ಪ್ರಭಾವಿ ವ್ಯಕ್ತಿಗಳು ಏನಿದ್ದಾರೆ ಅವ್ರ ಜಾತಿಗಳಿಗೆ ಸ್ವಲ್ಪ ಸ್ಪೆಷಲ್ ಬೆನಿಫಿಟ್ ಆಗ್ಬೋದು ಅಷ್ಟೇ, ಅದನ್ನ ಬಿಟ್ರೆ ಏನೂ ಆಗಲ್ಲ. ನನ್ನ ಅನಿಸಿಕೆ ವೈಯಕ್ತಿಕ. ಅಲ್ಲ, ನಿಮ್ಮ ಅನಿಸಿಕೆಯ ಪ್ರಕಾರ ಹೋಗೋದಾದ್ರೆ ನೀವು ಹಿಂದೂ ಧರ್ಮವನ್ನ, ಸನಾತನ ಧರ್ಮವನ್ನ ಪೂಜಿಸುವವರು, ಬಸವಣ್ಣನ ತತ್ವ ಕೂಡ ಅದೇ ಹೇಳುತ್ತೆ. ಸನಾತನ ಧರ್ಮ, ಹಿಂದೂ ಧರ್ಮ, ವಸುದೈವ ಕುಟುಂಬಕಂ ಅಂತ ಹೇಳುವಾಗ, ಎಲ್ರು ಒಂದೇ ಅಂತ ಹೇಳುವಾಗ ಈ ಗದ್ಲ ಹುದ್ಲ ಎದಕ್ ಬೇಕ್ರಿ ಸರ್? ನಮಗಂತೂ ಬೇಕಾಗಿಲ್ಲ, ನಾವು ಅದ್ರಾಗ ಭಾಗವಹಿಸಿಲ್ಲ. ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿ ಇದನ್ನೆಲ್ಲ ಅಷ್ಟು ಹೇಳಿದೀವಿ, ಅದು ಎಲ್ಲಿಗೆ ಬರ್ತದೋ ಬರ್ಲಿ. ಇನ್ನೊಂದು ನೋಡ್ರಿ, ಈ ತರದ ಪ್ರಯತ್ನಗಳು ನಡೀತಾ ಇರ್ತವೆ. ಅವು ಬೇರೆ ಬೇರೆ ವೈಯಕ್ತಿಕ ಮಹತ್ವಾಕಾಂಕ್ಷೆ ಇರ್ಬೋದು. ಯಾರೋ ಒಬ್ರಿಗೆ CM ಆಗ್ಬೇಕಂತಿರ್ತದೆ, ಯಾರೋ ಒಬ್ರಿಗೆ DCM ಆಗ್ಬೇಕಂತಿರ್ತದೆ, ಯಾರೋ ಒಬ್ರಿಗೆ ಮಿನಿಸ್ಟರ್ ಆಗ್ಬೇಕಂತಿರ್ತದೆ, ಯಾರೋ ಒಬ್ರಿಗೆ ಏನೋ ಮಾಡ್ಬೇಕಂತಿರ್ತದೆ. ಅದು ಬೇರೆ ಅವ್ರ ಜೋಡಿ ದ್ವೇಷ ತೀರಿಸ್ಕೋಬೇಕಾಗಿದೆ. ಬೇರೆ ಒಬ್ರು ಒಂದು ಮಟ್ಟದವ್ರು ಮತ್ತೊಂದು ಮಟ್ಟದವ್ರಿಗೆ ಮೇಲೆ ಹೆಚ್ಚುಗಾರಿಕೆ ಸಾಧಿಸಬೇಕಾಗಿರ್ತದೆ. ಅದಕ್ಕೆ ಏನೇನೋ ಕಾರಣಕ್ಕಾಗುತ್ತೆ. ಆದರೆ ಬಸವ ತತ್ವ ಪ್ರಚಾರ ಒಳ್ಳೆ ವಿಚಾರ. ಅವ್ರು ಯಾವುದೇ ಉದ್ದೇಶದಿಂದ ಮಾಡಲಿ, ಬಸವ ತತ್ವ ಪ್ರಚಾರ ಏನಿದೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇಂದು ನಾಳೆ ಎಂದೆಂದಿಗೂ ಇರುತ್ತೆ. ಈ ರಾಜಕಾರಣ ಅನ್ನೋದೇ ಕೆಸರರ ಚಾಟ ಅನ್ನೋದು ನಿಮ್ಮ ಮಾತುಗಳಲ್ಲಿ ನಮಗೆ ವ್ಯಕ್ತ. ನಾವೇನ್ ಮಾತಾಡಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. 7 ಕೋಟಿ ಜನಕ್ಕೆ ಯಾರನ್ನಾದ್ರೂ ಕೇಳಿ. ಕರೆಕ್ಟ್, ಐ ಡು ಅಗ್ರಿ ಸರ್. ಆದ್ರೆ ನೀವು ಹೇಳೋ ಮಾತಿಗೆ ಬಹಳಷ್ಟು ಬೆಲೆ ಇದೆ. ಎಲ್ಲರದು ಅಭಿಪ್ರಾಯ ಅದೇ ಇದೆ. ನಿಮ್ಮ ನಿವೃತ್ತಿಯ ನಂತರ ಶಂಕರ್ ಬಿದ್ರಿ ಅವರು ಕೂಡ ರಾಜಕೀಯಕ್ಕೆ ಬರ್ತಾರೆ. ವಾಟ್ ಇನ್ಸ್ಪೈರ್ಡ್ ದಟ್ ಶಿಫ್ಟ್ ಫ್ರಮ್ ಖಾಕಿ ಟು ಪಬ್ಲಿಕ್ ಲೀಡರ್ಶಿಪ್ ಸರ್? ನಾನು ಗುಂಡ್ರಾಯರ್ ಕಾಲದಿಂದನೂ ಎಲ್ಲಾ ಮುಖ್ಯಮಂತ್ರಿಗಳಿಗೆ ಬಹಳ ಕ್ಲೋಸ್ ಇದ್ದೆ. ರಾಜ್ಯದ ಆಡಳಿತ ನೋಡಿದ್ದೆ. ನನಗೇನೊಂದು ಕನಸಿತ್ತು, ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಒಂದು ಬೇಗ ಪೂರ್ತಿ ಮಾಡಬೇಕು. ಈ ರಾಜ್ಯದಲ್ಲಿ ಔದ್ಯೋಗಿಕ ಕ್ರಾಂತಿಯನ್ನ ಉತ್ತರ ಕರ್ನಾಟಕದಲ್ಲಿ ತರಬೇಕು. ನಮ್ಮ ರಾಜ್ಯದ GDPಯನ್ನ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಿಂತ ಹೆಚ್ಚು ಮಾಡಬೇಕಂತೂ ಇತ್ತು. ಆ ಉದ್ದೇಶದಿಂದ ನಾನು ರಾಜಕೀಯಕ್ಕೆ ಹೋಗಿದ್ದೆ. ಆದರೆ ನಾನು ಬಂದದ್ದು ಕೆಲವರಿಗೆ ಸಮಾಧಾನ ಆಗಲಿಲ್ಲ, ಅಡೆತಡೆಗಳನ್ನು ಮಾಡಿದ್ರು. ಆದರೂ ಸಹಿತ 2013ರಲ್ಲಿ ಯಾರು ಅಡೆತಡೆ ಮಾಡಿದ್ರು ಅಂತ ಹೇಳ್ಬೋದಾ? ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ನಾನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತವಾಗ. ಆವಾಗ ಆದರೆ ಅಲ್ಲಿ ನನಗೆ ಇಷ್ಟೆಲ್ಲ ನಾನು ಸ್ವಂತ ರಾಜ್ಯದ ಎಲ್ಲ ಕಡೆ ಪ್ರಚಾರ ಮಾಡಿದ್ರು ಸಹಿತ ನನಗೆ ಒಂದು ಮುಖ್ಯಮಂತ್ರಿಗಳ ಸ್ವೇರಿಂಗಿಗೆ ಒಂದು ಇನ್ವಿಟೇಷನ್ ಕೊಡಲಿಲ್ಲ. ನನಗೆ ಮನಸ್ಸಿಗೆ ಬಹಳ ನೋವಾಯಿತು. ನಾನು ಭಾಳ ಅಷ್ಟು ಸೆನ್ಸಿಟಿವ್ ಆಗಬಾರ್ದಾಗಿತ್ತು ಅನ್ಸುತ್ತೆ. ಮುಂದೆ ನಮಗೆ ಇಲ್ಲಿಯೂ ಇದರಿಂದ ಏನಾಗಲ್ಲ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಟೈಮ್ನಲ್ಲಿ ನಾನು ಇಷ್ಟಪಟ್ಟರೆ ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳಿ ಏನಾದರೂ ತಗೋಬೋದಾಗಿತ್ತು. ನಾನು ಏನೂ ಕೇಳಿಲ್ಲ, ನಾನು ಬಿಟ್ಟು ಬಂದ್ಬಿಟ್ಟೆ. ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಇತ್ತು, ಮೋದಿ ಅವ್ರ ಪಿಕ್ಚರ್ ಅಲ್ಲಿ ಇರಲಿಲ್ಲ. ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಅವಾಗ ನಾ ಬಿಟ್ಟು ಬಂದೆ. ಅಂದ್ರೆ ಸರ್, ರಾಜಕೀಯದಲ್ಲಿ ಯಾವ ರೀತಿ ಸವಾಲುಗಳನ್ನ ಎದುರಿಸಿದ್ರಿ? ಪೊಲೀಸ್ ಇಲಾಖೆಗೂ ಈ ರಾಜಕೀಯ ವಿಭಿನ್ನವಾಗಿತ್ತು ಅಂತ ಇಲ್ಲಿ ಬಹಳಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತದೆ ಎಲ್ಲರಿಗೂ. ಮತ್ತು ಬಹಳಷ್ಟು ಪೇಷನ್ಸ್ ಇರ್ಬೇಕಾಗುತ್ತೆ, ಮತ್ತು ಬಹಳಷ್ಟು ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅದರ ನಿಮ್ಮ ವ್ಯಕ್ತಿತ್ವವನ್ನು ಮರೆತು ಅದನ್ನ ಪಕ್ಷದ ವ್ಯಕ್ತಿತ್ವವಾಗಿ ಜೋಡಿಸ್ಬೇಕಾಗುತ್ತೆ. ನಿಮ್ಮ ಪಾರ್ಟಿಯವ್ರು ಕೊಲೆ ಮಾಡಿದ್ರು ಡಿಪೆಂಡ್ ಮಾಡ್ಕೋಬೇಕು, ನಿಮ್ಮ ಪಾರ್ಟಿಯವರು ಭ್ರಷ್ಟಾಚಾರ ಮಾಡಿದ್ರು ಡಿಪೆಂಡ್ ಮಾಡ್ಕೋಬೇಕು, ನಿಮ್ಮ ಪಾರ್ಟಿಯವರು ಅತ್ಯಾಚಾರ ಮಾಡಿದ್ರು ಡಿಪೆಂಡ್ ಮಾಡ್ಕೋಬೇಕು.
ಅಂತ ಪರಿಸ್ಥಿತಿ ಇವತ್ತಿದೆ. ಅದರಲ್ಲಿ ನನಗೆ ಫಿಟ್ ಆಗಲ್ಲ ಅನ್ನಿಸ್ತು, ಅದಕ್ಕೆ ಬಿಟ್ಟು ಬಂದೆ ಅಷ್ಟೇ. ಓಕೆ, ಆದ್ರೆ ನಿಮಗೂ ಗೊತ್ತಿತ್ತು ಅನ್ಸುತ್ತೆ ಈ ವಿಚಾರಗಳೆಲ್ಲ ಮುಂಚೆನೆ? ಗೊತ್ತಿತ್ತು, ಈ ಮಟ್ಟಕ್ಕಿದೆ ಅಂತ ಗೊತ್ತಿರಲಿಲ್ಲ. ಗೊತ್ತಿತ್ತು ಸ್ವಲ್ಪ, ಏನೋ ಒಂದು 5-10 ಮನುಷ್ಯ ಅದನ್ನು 5-10% ಅಡ್ಜಸ್ಟ್ ಆಗ್ಬೋದು. ನೀವು 100% ಅಡ್ಜಸ್ಟ್ ಆಗಂದ್ರೆ ಹೇಗಾಗುತ್ತೆ? ಮತ್ತೆ ಎರಡನೇದಾಗಿ ಅದು ಮೊನೋಪಲಿ ಇದೆ. ಅವ್ರು ಯಾರು ಬೇರೆಯವ್ರನ್ನ ಬರ್ಸಲ್ಲ. ಒಬ್ಬ ಬ್ರಾಹ್ಮಣ ರಾಜಕಾರಣಿ ಬೇರೆ ಬ್ರಾಹ್ಮಣರು ಬರೋಕ್ಕೆ ಇಷ್ಟ ಕೊಡಲ್ಲ. ಒಬ್ಬ ಲಿಂಗಾಯತ ರಾಜಕಾರಣಿ ಬೇರೆ ಲಿಂಗಾಯತ ರಾಜಕಾರಣಿ ಬೆಳಿಬಾರ್ದು ಅಂತಾನೆ. ಒಬ್ಬ ಒಕ್ಕಲಿಗ ರಾಜಕಾರಣಿ ಬೇರೆ ಒಕ್ಕಲಿಗರು ಬೆಳಿಬಾರ್ದು ಅಂತಾನೆ. ಅದೇ ರೀತಿ ಒಬ್ಬ ಕುರುಬ ರಾಜಕಾರಣಿ ಬೇರೆ ಯಾರು ಕುರುಬರು ಬರಬಾರ್ದು, ನಾನೇ ಏಕಮೇವ ಚಕ್ರವರ್ತಿ ಆಗಿರ್ಬೇಕು ಅಂತಾನೆ. ಅದು ರಾಜಕೀಯದಲ್ಲಿ ಸ್ವಾಭಾವಿಕ, ಏನ್ ಮಾಡಕ್ಕಾಗಲ್ಲ. ಸರ್, ಎಲ್ಲೋ ಅನ್ಸೋದಿಲ್ವಾ ನಿಮ್ಗೆ ಸಂವಿಧಾನದ ಆಶಯದಂತೆ ಎಲ್ಲ ವರ್ಗಗಳಿಗೂ ಸವಲತ್ತುಗಳನ್ನ ಕೊಟ್ಟರು ಕೂಡ ಯಾಕೆ ವ್ಯಕ್ತಿತ್ವ ವಿಕಸನ ಆಗ್ತಾ ಇಲ್ಲ? ಬರೀ ಹುದ್ದೆಗಳಿಗೆ ಏರ್ತಾರೆ. ಇದೇ ಏನು ಸಂಕುಚಿತ ಭಾವನೆ, ನ್ಯಾರೋ ಮೈಂಡೆಡ್ ಇರುವಾಗ ಮನುಷ್ಯನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಸ್ಟಿಲ್ ಈಸ್ ಎ ಬೇಸಿಕಲಿ ಸೇಮ್. ಅವರು ಅಧಿಕಾರಕ್ಕಾಗಿ, ಸಂಪತ್ತಿಗಾಗಿ, ಸ್ವಾರ್ಥಕ್ಕಾಗಿ, ಸುಖಕ್ಕಾಗಿ ಆರೈಕೆ ಪಡ್ತಾ ಇದ್ದಾರೆ. ಇವ್ರು ಯಾರೂ ರಿಫೈನ್ ಆಗಿಲ್ಲ. ಇವ್ರು ಯಾರು ಅರವಿಂದ್ರ ಹೇಳೋದಾಗೆ ಅತಿ ಮಾನಸದ ಕಡೆ ಹೋಗಿಲ್ಲ. ಅಲ್ಲ ಸರ್, ವಾಟ್ ಈಸ್ ದ ರೂಟ್ ಕಾಸ್? ಈಗ ಸಮಾಜದಲ್ಲಿ ಈಗ ಒಬ್ಬ ಪೇಷಂಟ್ ಇದ್ದಾನೆ ಅಂದ್ರೆ ಡಾಕ್ಟರ್ ಅದಕ್ಕೆ ಹೇಗೆ ಔಷಧಿ ಕೊಡಬೇಕು ಅಥವಾ ಏನ್ ಚಿಕಿತ್ಸೆ ಮಾಡ್ಬೇಕು ಅಂತ ನೋಡ್ತಾನೆ, ಕರೆಕ್ಟ್? ಹಾಗೆ ಇಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದಂಥವ್ರು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ವರ್ಗದಲ್ಲಿರೋರು ಇರ್ಬೋದು, ಇನ್ನು ಅದೇ ರೀತಿಯಾದಂತ ಭಾವನೆ. ನೋಡಿ ರಾಘವ ಸೂರ್ಯ, ನಾನು ಆನಾದ್ಮೇಲೆ ಮಕ್ಕಳಿದ್ರೆ ಮಕ್ಕಳು, ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳು, ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು, ಮಕ್ಕಳಿಲ್ಲ ಅಂದರೆ ಸಂಬಂಧಿಕರು ಇಲ್ಲ ಅಂದರೆ ಯಾರಾದರೂ ಕೀಪು ಅವ್ರ ಮುಂದೆ ಬರಬೇಕು ಅಂತ ಇಷ್ಟಪಡ್ತಾರೆ. ಬೇರೆಯವ್ರಿಗೆ ಅವಕಾಶ ಕೊಡಲ್ಲ ಅವರು. ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಿಂದ ಶಿಕ್ಷಣ ಅಲ್ಲ, ಇವರು ನಮ್ಮ ರಾಜಕೀಯ ಪರಂಪರೆನೇ ಹಂಗಿದೆ. ಅಲ್ಲ ಸರ್, ಇದಕ್ಕೆ ಮೆಡಿಸಿನ್ ಏನಂತೀರಿ ಸರ್? ಮೆಡಿಸಿನ್ ಏನೂ ಇಲ್ಲ. ಜನ ಎಚ್ಚರಿಕಬೇಕು, ಜಾಗೃತ ಆಗಬೇಕು. ಈಗ ನೋಡಿ, ಪ್ರತಿಯೊಬ್ಬರು ತಾನು ತನ್ನ ಮಕ್ಕಳು ಆಮೇಲೆ ತನ್ನ ಮೊಮ್ಮಕ್ಕಳು ಅವ್ರನ್ನೇ ತರಕ್ಕೆ ಪ್ರಯತ್ನ ಮಾಡಕತ್ತಾರೆ. ಇದಕ್ಕೆ ಯಾವ ಪಾರ್ಟಿ ಯಾವ ಪಕ್ಷ ಯಾರು ಎಕ್ಸೆಪ್ಷನ್ ಇಲ್ಲ. ಕೆಲವೊಂದು 50% ಎಕ್ಸೆಪ್ಷನ್ ಇದಾವೆ ದೇಶ ತುಂಬ ನೋಡಿದರೆ. ವೆರಿ ರೇರ್ ಒಂದು 50% ಇದ್ದಾರೆ. ಎಲ್ಲರೂ ನೋಡ್ರಿ, ಒಬ್ಬ MLA ಗೆ ನೋಡ್ರಿ, ಒಬ್ಬ MP ಗೆ ನೋಡ್ರಿ, ಒಬ್ಬ ಮಿನಿಸ್ಟರ್ಗೆ ನೋಡಿ, ಒಬ್ಬ ಚೀಫ್ ಮಿನಿಸ್ಟರ್ಗೆ ನೋಡಿ. ನಾನು MLA ಆದರೆ ನನ್ನ ತಮ್ಮ MLC ಆಗಲಿ, ನಾನು MLA ಆದರೆ ನಾನು ಮಿನಿಸ್ಟರ್ ಆದರೆ ನನ್ನ ಮಗಳು MP ಆಗಲಿ, ನಾನು CM ಆದರೆ ನನ್ನ ಮಗನೂ CM ಆಗಲಿ. ಇದೇ ಎಲ್ಲ ಕಡೆ ಇದೆ. ಅದೇನು ಮಾಡೋಕ್ಕಾಗಲ್ಲ, ನ್ಯಾಚುರಲ್. ಯಾಕಂದ್ರೆ ಅಧಿಕಾರಿಗಳ ಮಕ್ಕಳು ಅಧಿಕಾರಿಗಳಾಗ್ತಾರೆ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ವಕೀಲರ ಮಕ್ಕಳು ವಕೀಲರಾಗ್ತಾರೆ. ಹಂಗೆ ರಾಜಕಾರಣಿಗಳ ಮಕ್ಕಳು ರಾಜಕೀಯದವರಾದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಅದು ಸಮಾಜ, ಅದು ಲಾ ಆಫ್ ನೇಚರ್ ಇಟ್ ಸೆಲ್ಫ್ ವಿಲ್ ಟೇಕ್ ಕೇರ್ ಆಫ್ ಇಟ್. ಸರ್, ಈಗ ನೀವು ಈ ಎಲ್ಲ ಅಸಮಾನತೆ, ಈ ಏನು ದೌರ್ಜನ್ಯ ಸುದ್ದಿಯ ಜೊತೆಗೆ ನಿಮಗೆ ಮನ ಕಲ್ಕುವಂತ ಯಾವ್ದಾದ್ರು ಘಟನೆಗಳು ನಡೀತಾ ಇದಾವೆ ಅಂತ ಸದ್ಯಕ್ಕೆ ಯಾವ್ದಾದ್ರು ಜ್ಞಾಪಿಸ್ಕೊಳ್ಬಹುದು? ಇಲ್ಲ, ನಾನೇನು ದಿನಾಲೂ ಬೇಕಾದಷ್ಟು ನಡೀತವೆ. ಈಗೇನಂದ್ರೆ ಇವೆಲ್ಲ ಸಾಮಾನ್ಯ ಆಗ್ಬಿಟ್ಟವ, ನಾವೇನು ಬೇಜಾರು ಮಾಡ್ಕೊಳಂಗಿಲ್ಲ. ಈಗ ಅತಿ ದೊಡ್ಡ ಹುದ್ದೆಯಲ್ಲಿದ್ದವರು ಅತಿ ಸಣ್ಣವರಾಗಿದ್ದಾರೆ. ಅವರು ಎಲ್ಲ ರಾಗದ್ವೇಷ ಇಲ್ಲದೆ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತೀವಿ, ಎಲ್ಲರ ಜೊತೆ ಸರಿಸಮನಾಗಿ ವ್ಯವಹರಿಸ್ತೀವಿ ಅಂತ ಸಂವಿಧಾನದ ಮೇಲೆ ಪ್ರತಿಜ್ಞೆ ಮಾಡಿದ್ರು. ಯಾರೂ ರಾಗದ್ವೇಷದಿಂದ ಮುಕ್ತವಾಗಿಲ್ಲ. ಇನ್ನೂ ಅವ್ರು ಸಣ್ಣ ಮನಸ್ಸಿನಲ್ಲೇ ಇದ್ದಾರೆ ಭಾಳಷ್ಟು ಜನ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಧರ್ಮಸ್ಥಳದ ಸುತ್ತಮುತ್ತ ನಡೀತಾ ಇರುವಂತಹ ಆರೋಪಗಳ ಪ್ರಕರಣ ಕೂಡ ಸಾಮಾನ್ಯವಾಗಿದೆ ಅಂತ ಅನ್ಸುತ್ತೆ ಸರ್. ನೋಡಿ, ಅದು ಆರೋಪ ಬಂದ ಮೇಲೆ ಸರ್ಕಾರದವರು ಸೂಕ್ತ ಕ್ರಮ ಕೈಗೊಂಡಿದ್ದಾರೆ. ಒಂದು ವಿಶೇಷ ತನಿಖಾ ತಂಡವನ್ನು ನೇಮಿಸಿದ್ದಾರೆ. ಅವ್ರ ವರದಿ ಬಂದ ಮೇಲೆ ಏನಾಗುತ್ತೆ ಆಗಲಿ. ಯಾಕಂದರೆ ಈ ಅಪಾದನೆಗಳಿಗೆ ಸರಿಯಾದ ರೀತಿಯ ಕ್ರಮ ಕೈಗೊಳ್ಳೋದು ಬಿಟ್ಟರೆ ಒಂದು ಪ್ರಾಬ್ಲಮ್ ಇತ್ತು. ಸರಿಯಾದ ರೀತಿಯ ಕ್ರಮ ಕೈಗೊಂಡಿದ್ದಾರೆ. ಈಗ ಆ ತನಿಖಾ ತಂಡದ ವರದಿ ಬರೋ ತನಕ ನಾವೆಲ್ಲರೂ ಬಾಯಿ ಮುಚ್ಚಿಕೊಂಡಿರ್ಬೇಕು. ನಿನ್ನೆ ಮೊನ್ನೆ ನಡೆದಿರೋ ಪ್ರಕರಣಗಳು ಅಲ್ವಲ್ಲ ಸರ್ ಇವು? ಯಾವ ಈಗ ತನಿಖಾ ವರದಿ ಬರುತ್ತೆ ಅಂತ ಅಲ್ಲ. ಈಗ ನೋಡಿ, ಅಪಾದನೆಗಳು ಭಾಳ ಬಲವಾಗಿ ಮಾಧ್ಯಮದಲ್ಲಿ ಸಮಾಜದಲ್ಲಿ ಮಾಡ್ತಾ ಇದ್ದಿದ್ದರಿಂದ ವಿಚಾರಣೆ ಮಾಡಲಿಕ್ಕೆ ಒಂದು ತಂಡ ಮಾಡಿದ್ದಾರೆ. ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಅವ್ರು ಏನು ತನಿಖಾ ಮಾಡ್ತಾರೆ, ಅವ್ರ ತನಿಖಾ ವರದಿ ಬರಲಿ, ಬಂದ ಮೇಲೆ ಏನು ಮಾಡೋಕ್ಕೆ ನೋಡೋಣ ಅಂತ. ಎಲ್ಲೋ ಎನ್ಕ್ವೈರಿ ಸರಿಯಾಗಿ ನಡೆದಿಲ್ಲ ಅಂತ ನಿಮ್ಗೂ ಅನ್ಸಿದ್ಯಾ ಸರ್ ಈ ವಿಚಾರದಲ್ಲಿ? ಯಾರು ಬಂದು ನಾಳೆ ಏನೋ ಪರಮಾತ್ಮ ಬಂದು ಮಾಡ್ಬೇಕೇನ್ರಿ? ಈ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬೆಸ್ಟ್ ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ ಎನ್ಕ್ವೈರಿಗೆ. ಇನ್ನೇನು ಬೇರೆ ಯಾರು ಕೊಡೋಕ್ಕಾಗತ್ತಾ? ಹಾಗಾದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಎಲ್ಲ ಸುಳ್ಳು ಅಂತೀರಾ? ನಾ ಹೇಳಿದ್ದೆಲ್ಲ, ಅವ್ರು ವರದಿ ಬರೋ ತನಕ ಏನು ಮಾತಾಡೋಕ್ಕಾಗಲ್ಲ ಅಂತ.
ಅಲ್ಲ ಓಕೆ ಈಗ ನಾ ಏನೂ ಗೊತ್ತಿಲ್ಲ ಸುಳ್ಳು ನಿಜ ಅಂತ ನಾನು ಜಜ್ಮೆಂಟ್ ಇಲ್ಲೇ ಕೂತ್ ಹೆಂಗ್ ಪಾಸ್ ಮಾಡಕ್ಕಾಗತ್ತೆ? ಅಂದ್ರೆ ನಿಮ್ಮ ಆಲೋಚನೆಗಳನ್ನು ಶೇರ್ ಇಲ್ಲ, ಮಾಡಬಹುದು. ಆಲೋಚನೆ ಬೇರೆ, ಸತ್ಯ ಬೇರೆ. ಈಗ ನಂದು ಹೇಳೋದೇನಂದ್ರೆ ಅದರ ಪರಿಶೀಲನೆ ಮತ್ತು ತನಿಖೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಸರಿಯಾದ ಕ್ರಮ. ತನಿಖೆ ಮಾಡಿ ರಿಪೋರ್ಟ್ ಬಂದ್ಮೇಲೆ ಯಾವ್ದನ್ನ ಅದ್ರ ಪ್ರಕಾರ ಕ್ರಮ ಕೈಗೊಳ್ಳಿ. ಅಲ್ಲ ಈ ಮುಂಚೆ ಫೈನ್ ಸರ್, ಆದ್ರೆ ಬಹಳಷ್ಟು ಇಂಥ ದೊಡ್ಡ ಮಟ್ಟದ ಸೆನ್ಸೇಷನಲ್ ನ್ಯೂಸ್ ಆಗ್ತಿದೆಯಲ್ಲ ಸರ್. ನಾವು ಇಪ್ಸ್ ಅಂತ ನಾವು ಯಾವುದೋ ಆಲೋಚನೆ ಮೇಲೆ ಹೋಗ್ಬಾರ್ದು, ನಮ್ಮ ವೈಯಕ್ತಿಕ ಅಭಿಪ್ರಾಯದ ಮೇಲೆ ಹೋಗ್ಬಾರ್ದು. ಈಗ ತನಿಖಾ ತಂಡ ಮಾಡ್ತಾ ಇದ್ದಾರೆ, ಇಂಪಾರ್ಷಿಯಲ್ ಇದೆ ಮತ್ತು ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಅವ್ರು ತನಿಖಾ ವರದಿ ಬರಲಿ, ಬಂದ್ಮೇಲೆ ಏನು ಮಾಡ್ತಾರೆ. ಧರ್ಮಸ್ಥಳ ಪ್ರಕರಣ ಇದು ಬಹಳ ಸೆನ್ಸಿಟಿವ್, ಹಾಗಾಗಿ ನಾನು ಸ್ವಲ್ಪ ಹುಷಾರಾಗಿ ಮಾತಾಡಬೇಕು ಅಂತ ಏನಾದ್ರು ಶಂಕರ್ ಬಿದ್ರಿಯವ್ರಿಗೆ ಅನಿಸ್ತಾ ಇದೆಯಾ? ಹುಷಾರಾಗಿ ಮಾಡೋ ಪ್ರಶ್ನೆ ಏನಿದೆ? ನಾ ಹೇಳಿದ್ದೆಲ್ಲ, ತನಿಖಾ ವರದಿ ಬರಲಿ, ಅದ್ರ ಮೇಲೆ ಅದ್ರ ಪ್ರಕಾರ ಕ್ರಮ ಕೈಗೊಳ್ಳಿ. ಇದರಲ್ಲಿ ಈಗ ನೋಡ್ರಿ, ಯಾವುದೋ ಒಂದು ಕಾಲಕ್ಕೆ ನಿಜಾಮನ ಕಾಲಕ್ಕೆ ಹಿಂಗಾಯ್ತು, ಅಕ್ಬರ್ ಕಾಲಕ್ಕೆ ಹಿಂಗಾಯ್ತು ಅಂತ ಈ ಕಂಪ್ಲೇಂಟ್ ಕೊಟ್ರೆ ಪರಿಶೀಲನೆ ಮಾಡಕ್ ಹಚ್ಚಿದ್ದಾರೆ, ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತಾರೆ. ಅಲ್ಲಿ ತನಕ ಪೇಷನ್ಸ್ ಇರಬೇಕು. ಆ ಪರಿಶೀಲನೆ ಪ್ರಕ್ರಿಯೆ ಮೇಲೆ ಶಂಕರ್ ಬಿದ್ರಿ ಅವ್ರಿಗೆ ಎಷ್ಟು ನಂಬಿಕೆ ಇದೆ? ನನಗೂ ಸಂಪೂರ್ಣವಾದ ನಂಬಿಕೆ ಇದೆ, ಅದಕ್ಕೇನು ಇಲ್ಲ ಅಂತ ಹೇಳಿದ್ರೆ. ಯಾಕೆ ಏನು ಅವ್ರು ನಂಬದೇ ಇರ್ಲಿಕ್ಕೆ ಏನು ಕಾರಣ ಇದೆ? ಅಂದ್ರೆ ಇಷ್ಟು ಡಿಲೇ ಆಗ್ತಾ ಇರೋದಕ್ಕೆ ಡಿಲೇ ಆಗತ್ರಿ. ಇನ್ನು 1979ರಲ್ಲಿ ಇಂದಿರಾ ಗಾಂಧಿ ಅವ್ರು ಹೋಗಿದ್ರು ಬೆಲ್ಚಿ ಅಂತ ಬಿಹಾರಕ್ಕೆ, ಅದೇ ಪ್ರಕರಣ ಇನ್ನೂ ಫೈನಲ್ ಆಗಿಲ್ಲ. 1988ರಲ್ಲಿ ರಾಜೀವ್ ಗಾಂಧಿ ಅವ್ರ ಮೇಲೆ ಬೋಫೋರ್ಸ್ದು ಆಪಾದನೆ ಮಾಡಿದ್ರು, ಅದೇ ಇನ್ನೂ ಫೈನಲ್ ಆಗಿಲ್ಲ. ಈ ಲಾಲು ಪ್ರಸಾದ್ ಮೇಲೆ ಚಾರ ಹಗರಣ ಅಂತ ಮಾಡಿದ್ರು, ಅದು ಇನ್ನೂ ಫೈನಲ್ ಆಗಿಲ್ಲ. ಅಂತದ್ರಾಗೆ ಇದು ಫೈನಲ್ ಹೆಂಗಾಗುತ್ತೆ ಹೇಳಿ ನೋಡೋಣ. ನಮ್ಮ ದೇಶದಲ್ಲಿ ಆ ತರದ ನ್ಯಾಯಾಂಗ ವ್ಯವಸ್ಥೆ ಇದೆ, ಅದರಲ್ಲಿ ಅದ್ರ ಪ್ರಕಾರ ನಡಿಬೇಕಾಗುತ್ತಲ್ಲ. ನೀವೊಂದ್ಸಲ ಹೇಳ್ತೀರಿ, ತಿರುಪತಿ ತಿಮ್ಮಪ್ಪನೇ ಬಂದ್ ಪ್ರಧಾನಿ ಆದ್ರೂ ಕಾನೂನು ವ್ಯವಸ್ಥೆ ಸರಿಯಾಗಿಲ್ಲ ಅಂದ್ರೆ ಎಲ್ಲಾ ಕೂಡ ಹಾಳಾಗಿ ಹೋಗುತ್ತೆ. ಏನು ಮಾಡಕ್ಕಾಗಲ್ಲ. ತಿರುಪತಿ ತಿಮ್ಮಪ್ಪ ಅಲ್ಲ, ಸಾಕ್ಷಾತ್ ಅವರಪ್ಪ ಬಂದ್ರು ಆಗಲ್ಲ. ಯಾಕಂದ್ರೆ ಎಲ್ಲಿವರೆಗೆ ದುಷ್ಟರಿಗೆ ಶಿಕ್ಷೆ ಆಗಲ್ಲ, ಶಿಷ್ಟರಿಗೆ ರಕ್ಷಣೆ ಆಗಲ್ಲ, ಜನರಿಗೆ ನ್ಯಾಯ 1 ವರ್ಷ 2 ವರ್ಷದ ಅವಧಿಯಲ್ಲಿ ಸಿಗಲ್ಲ, ಅಲ್ಲಿ ತನಕ ಏನು ಮಾಡಕ್ಕಾಗಲ್ಲ. ಯಾವ ಅಭಿವೃದ್ಧಿನೂ ಆಗಲ್ಲ, ಏನೂ ಆಗಲ್ಲ. ಹಂಗೆ ಅವರು ಬ್ಲಾ ಬ್ಲಾ ಹೇಳ್ಕೊತ ಹೋಗ್ತಾರೆ, ಅದು ಆಗೋದಾಗುತ್ತೆ ಅಷ್ಟೇ. ಒಟ್ಟಿನಲ್ಲಿ ನಿಮ್ಮ ಮಾತುಗಳಲ್ಲಿ ಗಮನಿಸೋದಾದ್ರೆ ಈ ಜಾತಿ ವ್ಯವಸ್ಥೆ ಬಗ್ಗೆ ಎಷ್ಟು ಅಸಮಾಧಾನ ಇದೆ. ರಾಜಕಾರಣ ಸರಿ ಹೋಗೋವರೆಗೂ ಕೂಡ ಇದು ಸರಿ ಹೋಗಲ್ಲ, ಕಾಯ್ಬೇಕು. ನೀವು ಆರಂಭದಲ್ಲಿ ಹೇಳಿದ್ರೆ ಕುವ್ಯವಸ್ಥೆ ಆದ್ಮೇಲೆ ಸುವ್ಯವಸ್ಥೆ ಬರುತ್ತೆ ಅಂತ ಹೇಳಿ. ಈ ರಾಜದುರ್ಗದ ರಹಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಫೈನಲ್ ಕನ್ಕ್ಲೂಷನ್ ಏನ್ ಸರ್? ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ನೀವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ತಾ ಇದ್ದೀರಾ, ನೀವು ಅದರ ಪ್ರಕಾರ ಏನ್ ನಿಮ್ಮ ಮಾನದಂಡ ಏನಿದಾವೆ, ಅದರ ಪ್ರಕಾರ ಏನು ನಿಮ್ಮ ಸಮೀಕ್ಷೆ ಫಲಿತಾಂಶ ನಿಮ್ಮ ಮಾನದಂಡಗಳ ಪ್ರಕಾರ ಬರ್ತದೆ. ಅದರ ಪ್ರಕಾರ ಭೇದ ಭಾವ ಇಲ್ಲದೆ ಆಯಾ ಪಾಯಿಂಟ್ಗಳ ಪ್ರಕಾರ ಅಬ್ಜೆಕ್ಟಿವ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ, ಅದು ಮುಸಲ್ಮಾನ್ ಸಮಾಜದ ಜಾತಿಗಳಿರ್ಬೋದು, ಒಕ್ಕಲಿಗ ಸಮಾಜದ ಜಾತಿಗಳಿರ್ಬೋದು, ಲಿಂಗಾಯತ್ ಸಮಾಜ ಜಾತಿಗಳಿರ್ಬೋದು, ಅವುಗಳನ್ನ ಯಾವ ವರ್ಗಕ್ಕೆ ಸೇರಿಸ್ಬೇಕು ಅವ್ರಿಗೆ ಸೇರಿಸು, ನನ್ನ ವಿನಂತಿ ಅಷ್ಟೇ. ಆದ್ರೆ ನೀವು 75ರಿಂದ ಇರ್ತಕ್ಕಂಥ ವರ್ಗೀಕರಣವನ್ನೇ ಮೇಂಟೈನ್ ಮಾಡೋದಾದ್ರೆ ಮತ್ತೆ ಈ ಸಮೀಕ್ಷೆ ಮಾಡೋ ಅವಶ್ಯಕತೆ ಏನಿದೆ? ಥ್ಯಾಂಕ್ಸ್ ಫಾರ್ ದ ಕ್ಲಾರಿಫಿಕೇಶನ್ ಸರ್.